ನಮಸ್ಕಾರ ಬೆಂಗಳೂರು, ವೆಲ್ಕಮ್ ಟು ಅವರ್ ಚಾನಲ್. ಸೊ ಏನಪ್ಪ, ನಾನು ಎಲ್ಲಿದ್ದೀನಿ, ಇಷ್ಟೆಲ್ಲ ಕ್ಯೂಟ್ ಥಿಂಗ್ಸ್ ನನ್ನ ಹಿಂದ್ಗಡೆ ಇದೆ ಅಂತ ನಿಮ್ಗೆ ಎಲ್ರಿಗೂ ಯೋಚನೆ ಬರ್ತಿದೆ ಅಂತ ಗೊತ್ತು. ನನಗೂ ಅಷ್ಟೇ ಬಂದ ತಕ್ಷಣ ನನ್ನ ಕಣ್ಣು ಎಲ್ಲಿ ಹೋಗ್ತಿತ್ತು ಅಲ್ಲೆಲ್ಲ ಕ್ಯೂಟ್ ಥಿಂಗ್ಸು, ಒಂದಕ್ಕಿಂತ ಒಂದು ಡಿಫ್ರೆಂಟ್ ಥಿಂಗ್ಸು. ಅಷ್ಟಕ್ಕೂ ಇಷ್ಟೆಲ್ಲ ಹೇಳ್ಬೇಡಮ್ಮ, ಫಸ್ಟ್ ಎಲ್ಲಿದೆಯಾ ಹೇಳು ಅಂತ ನಿಮ್ಮೆಲ್ಲರ ಥರ ನೋಡ್ತಾ ಇದೆ ಅಂತ ನನಗೆ ಗೊತ್ತು. ಸೊ ಇವಾಗ ನಾವು ಚಿಕ್ಕಪೇಟೆಯಲ್ಲಿ ಬರುವಂತಹ ಮಾಮೂಲ್ಪೇಟೆ ಏನು ಬೆಳ್ಳಿ ಬಸವಣ್ಣ ದೇವಸ್ಥಾನ ಇದೆ, ಅದ್ರ ಹತ್ರನೇ ಒಂದು ಮಿನಿ ರ್ಯಾಪ್ ಅಂತ ಒಂದು ಕ್ಯೂಟ್ ಶಾಪ್ ಸಿಗುತ್ತೆ. ಇಲ್ಲಿ ನಿಮಗೆ ನಿಮ್ಮ ಮಕ್ಕಳಿಗೆ ಪ್ಲಸ್ ನಿಮ್ಗೊಂದ್ರೆ ಎಲ್ಲ ಹುಡುಗಿರಿಗೂ ಇಷ್ಟ ಆಗುವಂತಹ ಕ್ಯೂಟ್ ಥಿಂಗ್ಸ್ ಒಂದಕ್ಕೆ ಒಂದು ಡಿಫ್ರೆಂಟ್ ಆಗೋ ಥಿಂಗ್ಸ್ ಅಂದರೆ ಮಕ್ಕಳ ಸ್ಕೂಲ್ ಬ್ಯಾಗ್ಸು, ಆಮೇಲೆ ಲಂಚ್ ಬಾಕ್ಸು, ವಾಟರ್ ಬಾಟಲ್ಸು, ಆಮೇಲೆ ರಿಟರ್ನ್ ಗಿಫ್ಟ್ಸ್ ಕೊಡೋಕೆ, ಆಮೇಲೆ ಪೆನ್ನು, ಪೆನ್ಸಿಲು, ಡೈರೀಸು, ಆಮೇಲೆ ಕೆಲವೊಂದಿಷ್ಟು ಬೇರೆ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ ಇವ್ರ ಹತ್ರ. ಸೊ ತೋರಿಸ್ತಾ ಹೋದಾಗ ನಿಮಗೆ ಯಾವುದೆಲ್ಲ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಅದಲ್ಲದೆ ನೀವು ಒಂದ್ಸರ್ತಿ ಈ ಜಾಗ ಬಂದು ವಿಸಿಟ್ ಮಾಡಿ, ಅವಾಗ ಗೊತ್ತಾಗುತ್ತೆ ನನಗೆ ನನ್ನ ಕಣ್ಣು ಎಲ್ಲಿ ಹಾಯಿಸಿನಲ್ಲೆಲ್ಲ ಯಾವುದೆಲ್ಲ ಕ್ಯೂಟ್ ಥಿಂಗ್ಸ್ ಕಾಣ್ತಾ ಒಂದ್ಸಲ ತೊಗೊಂಡು ಹೋಗ್ಬಿಡೋಣ ಎಲ್ಲ ಮನೆಗೆ ಅಂತ ಅನಿಸ್ತಾ ಇದೆ. ಅದೆಲ್ಲ ತೊಗೊಂಡು ಹೋಗೋಕ್ಕಾಗಲ್ಲ. ಬಟ್ ಫಸ್ಟ್ಗೆ ನಿಮಗೆಲ್ಲ ಯಾವೆಲ್ಲ ಕ್ಯೂಟ್ ಥಿಂಗ್ಸ್ ಇದೆ ಆ್ಯಂಡ್ ಯಾವೆಲ್ಲ ಡಿಫ್ರೆಂಟ್ ಯೂನಿಕ್ ಕಲೆಕ್ಷನ್ಸ್ ಇವ್ರ ಹತ್ರ ಇದೆ ಆ್ಯಂಡ್ ಯಾವೆಲ್ಲ ವಸ್ತುಗಳು ಇವ್ರ ಹತ್ರ ಸಿಗುತ್ತೆ ಅಂತ ನಾನು ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ. ಸೊ ಬನ್ನಿ. ನಮಸ್ತೆ ಮ್ಯಾಮ್. ಸರ್, ನಿಮ್ಮ ಹೆಸರು ಮತ್ತೆ ನಿಮ್ಮ ಅಂಗಡಿ ಹೆಸರು ಅಂಡ್ ಅಂಗಡಿ ಎಲ್ಲಿ ಬರುತ್ತೆ ಅಂತ ನಮ್ಮ ವೀಕ್ಷಕರಿಗೆ ಹೇಳಿ. ನಮ್ಮ ಹೆಸರು ರಿಷಬ್ ಮ್ಯಾಮ್. ನಮ್ಮ ಅಂಗಡಿ ಹೆಸರು ಮಿನಿ ರ್ಯಾಪ್. ಇದು ಚಿಕ್ಕಪೇಟ್ನಲ್ಲಿ ಪಕ್ಕದ ಮಾಮೂಲ್ಪೇಟ್ನಲ್ಲಿ ಬರುತ್ತೆ ಈ ಅಂಗಡಿ. ಅಂಡ್ ಇಲ್ಲಿ ನಿಮ್ಮ ಒಂದು ಶಾಪ್ ಅಲ್ಲಿ ತುಂಬಾ ಯೂನಿಕ್ ಕಲೆಕ್ಷನ್ಸ್ ಇದೆ. ಸೊ ಯಾವೆಲ್ಲ ಯೂನಿಕ್ ಕಲೆಕ್ಷನ್ಸ್ ಇದೆ ಅಂತ ಒಂದ್ಸಲ ಹೇಳ್ಬಿಡಿ ಸರ್ ನಮಗೆ. ನಮ್ದು ಎಲ್ಲಾ ಕ್ಯಾಟಗರಿಯಲ್ಲಿ ನಾವು ಇದು ವರ್ಕ್ ಮಾಡ್ತೀವಿ. ರಿಸರ್ಚ್ ಮಾಡ್ಕೊಂಡು ಎಲ್ಲ ಯೂನಿಕ್ ಪ್ರಾಡಕ್ಟ್ಸ್ ಎಲ್ಲ ಇಂಪೋರ್ಟ್ ಮಾಡ್ತೀವಿ. ಯಾವ ಟ್ರೆಂಡಿ ಇದೆ ಅದ್ರ ಪ್ರಕಾರ ನಾವು ಪ್ರಾಡಕ್ಟ್ಸ್ ಎಲ್ಲ ಕಡೆ ಪರ್ಟಿಕ್ಯುಲರ್ ಕ್ಯಾಟಗರಿ ಎಲ್ಲ ನಾವು ಅದರಲ್ಲಿ ನೋಡ್ತೀವಿ. ಬಟ್ ಎಲ್ಲ ಕ್ಯಾಟಗರಿ ನಿಮ್ಗೆ ಯೂನಿಕ್ ಪ್ರಾಡಕ್ಟ್ ಸಿಗುತ್ತೆ. ಹೌದು. ಸೊ ನಾನು ನಮ್ಗೆ ಆಗ್ಲೇನೆ ಹೇಳಿದೆ, ಎಲ್ಲ ನನ್ನ ಕಣ್ಣು ಹೋಗುತ್ತಿಲ್ಲ ಯೂನಿಕ್ ಅಂಡ್ ತುಂಬಾ ಕ್ಯೂಟ್ ಥಿಂಗ್ಸ್ ಎಲ್ಲ ಸಿಗುತ್ತೆ ಇಲ್ಲಿ ಅಂತ. ಸೊ ಸರ್, ಇವಾಗ ನಮ್ಗೆ ಫಸ್ಟ್ ಯಾವ ವಸ್ತು ಮೂಲಕ ಅಂಡ್ ಯಾವ ಯೂನಿಕ್ ಕಲೆಕ್ಷನ್ ಮೂಲಕ ತೋರ್ಸಕ್ ಶುರು ಮಾಡ್ತೀರಾ? ನಾವು ಸ್ಟಾರ್ಟಿಂಗ್ ಇದು ಪೌಚ್ ಇಂದ ಸ್ಟಾರ್ಟ್ ಮಾಡ್ತೀವಿ. ಓಕೆ. ಸೊ ನೀವು ನೋಡ್ತಾ ಇರ್ಬೋದು, ಪೌಚಸ್ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ ಅಂಡ್ ಈ 3D ಪ್ರಿಂಟ್ ಏನ್ ಬರುತ್ತೆ ಆ ತರ ಇರುವಂತದ್ದು. ಲೈಟ್ ವೇಟ್ ಪೌಚ್ ಈ ತರ. ಓಕೆ. ಆಕ್ಚುಲಿ ಮಕ್ಕಳಿಗೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ಈ ತರ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಅಂದ್ರೆ ನಾವು ಚಿಕ್ಕ ವಯಸ್ಸಲ್ಲೂ ನೋಡಿರ್ತೀವಿ. ಕ್ಯೂಟ್ ಥಿಂಗ್ಸ್ ಇತ್ತು ಅಂದ್ರೆ ಒಂದು ಸ್ವಲ್ಪ ಜಾಸ್ತಿ ಫೋಕಸ್ ಮಾಡ್ಬಿಟ್ಟು ವರ್ಕ್ ಮಾಡ್ತಿರ್ತೀವಿ, ಸ್ಟಡಿ ಮೇಲೆ ಆಗಿರ್ಲಿ ಅಥವಾ ಮನೇಲಿ ಏನಾದ್ರು ಒಂದು ಆಕ್ಟಿವ್ ಆಗಿರ್ಬೇಕು ಅಂತ. ಇದು ನಿಮ್ಗೆ ಆಸ್ಟ್ರೋನಾಟ್ ಥೀಮ್ ಅಲ್ಲಿ ಇರುವಂತದ್ದು ತುಂಬಾ ಕಲೆಕ್ಷನ್ಸ್ ಇದೆ ಹತ್ರ. ಆಸ್ಟ್ರೋನಾಟ್ ಥೀಮ್ ಅಲ್ಲಿ ಡೈರೀಸ್ ಆಗಿರ್ಲಿ ಅದೆಲ್ಲ ಅಂಡ್ ಇವೆಲ್ಲ 3D ಪ್ರಿಂಟ್ಸು ವಿತ್ ಸಾಫ್ಟ್ ಆಗಿದೆ ಇದ್ರ ಮೇಲ್ಗಡೆ. ಸೊ ನೀವು ನೋಡ್ತಾ ಇರ್ಬೋದು. ಅಂಡ್ ಕಲರ್ ಕಾಂಬಿನೇಷನ್ ಆಗಿರ್ಲಿ ಅಥವಾ ಏನು ಸರ್ ಪ್ರೈಸಸ್ ಏನು ಸೇಮ್ ಇರುತ್ತಾ ಅಥವಾ ಡಿಸ್ಕೌಂಟ್ ಏನೋ ನಡೀತಾ ಇರುತ್ತಾ? ನಮ್ದು ಟೋಟಲಿ ಹೋಲ್ಸೇಲ್ ಪ್ರೈಸ್ ಇರುತ್ತೆ. ಹೋಲ್ಸೇಲ್ ಪ್ರೈಸ್ ಏನು ಬಂದ್ರೆ ನಿಮಗೆ ಹೋಲ್ಸೇಲ್ ಪ್ರೈಸ್ ಸಿಗುತ್ತೆ. ಓಕೆ. ನಿಮಗೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸಿಗುವಂಥದ್ದು ಅಂಡ್ ನೀವು ನೋಡ್ತಾ ಇರ್ಬೋದು ಕಂಪಾರ್ಟ್ಮೆಂಟ್ಸ್ ಆಗಿರ್ಲಿ ಅದೆಲ್ಲ. ಅಂಡ್ ಮಕ್ಳಿಗಲ್ದೇನು ಇದು ನಮ್ಮಂತಹ ಯಾರೇ ಕಾಲೇಜ್ ಹುಡುಗಿರಾಗಿರ್ಲಿ ಅಥವಾ ವರ್ಕಿಂಗ್ ವುಮೆನ್ಸ್ ಆಗಿರ್ಲಿ ಅವ್ರು ಸಹ ಇದನ್ನ ತಗೊಂಡು ಪರ್ಚೇಸ್ ಮಾಡ್ಬೋದು. ಬಿಕಾಸ್ ಯಾಕೆಂತಂದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಕ್ಯೂಟ್ ಥಿಂಗ್ಸ್ ಅಥವಾ ಟ್ರೆಂಡಿಂಗ್ ವಸ್ತುಗಳೇನಿರುತ್ತೆ ಅದ್ರ ಮೇಲೆ ಬೇಗ ಕಣ್ಣು ಹೋಗುತ್ತೆ ಅಂತ. ಪಬ್ಜಿ ಲವರ್ಸ್ ಯಾರಾದ್ರೂ ಇದ್ರೆ ಸೊ ನೋಡ್ಬೋದು, ಪಬ್ಜಿ ಥೀಮಲ್ಲಿ ಇರುವಂತ ಪೌಚಸ್ ಇದೆ ಇವ್ರ ಹತ್ರ. ಅಂಡ್ ಸೈಜಸ್ ಚಿಕ್ಕದಿಂದ ಹಿಡಿದು ದೊಡ್ಡ ಸೈಜ್ ವರೆಗೂ ಸಿಗುತ್ತೆ ಅಲ್ವಾ ಸರ್ ಇದು? ಚಿಕ್ಕದಿಂದ ದೊಡ್ಡದು ಎಲ್ಲ ಇದು ಪೂರ್ತಿ ವೆರೈಟೀಸ್ ಇದೆ. ಓಕೆ. ಇದು ನೀವು ಕಾಲೇಜ್ ಅಂಡ್ ಸ್ಕೂಲ್ ಕಲ್ದೇ ಇದ್ರು ಸರ್ ಟ್ರಾವೆಲ್ ಪರ್ಪಸ್ ಯೂಸ್ ಮಾಡ್ಕೋಬಹುದು ಈ ತರ ಪೌಚಸ್ ನ. ಅಂಡ್ ಶೇಪ್ಸ್ ಅಷ್ಟೇ ನಿಮ್ಗೆ ಬೇರೆ ಬೇರೆ ರೀತಿ ಇದೆ ಅಂಡ್ ಕಲರ್ಸು ಅಷ್ಟೇ ತುಂಬಾ ಆಪ್ಷನ್ಸ್ ಇದೆ ನಿಮ್ಗೆ ಇಲ್ಲಿ. ಅಂಡ್ ನನಗೆ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇಲ್ಲಿ ನಾನು ನೋಡ್ತಾ ಇರ್ಬೇಕಾದ್ರೆ ನನಗೆ ಅನ್ಸಿರೋದು ಏನಪ್ಪಾ ಅಂತಂದ್ರೆ ನಾನು ಚಿಕ್ಕ ವಯಸ್ಸಲ್ಲಿರ್ಬೇಕಾದ್ರೆ ಯಾಕೆ ಈ ರೀತಿ ವಸ್ತುಗಳು ಇರ್ಲಿಲ್ಲ ಅಂತ. ಅಂಡ್ ಈಗಿನ ಮಕ್ಳಿಗಂತೂ ಸಿಕ್ಕಾಪಟ್ಟೆ ಆಪ್ಷನ್ಸ್ ಇದೆ. ಬೇರೆ ಕಡೆ ನಿಮ್ಗೆ ಎಷ್ಟು ಆಪ್ಷನ್ ಸಿಗುತ್ತೋ ಇಲ್ಲಿ ಬಂದ್ರೆ ನಿಮ್ಗೆ ಅದಕ್ಕಿಂತ ಹೆಚ್ಚಾಗಿರುವಂತಹ ಆಪ್ಷನ್ ಸಿಗುತ್ತೆ. ಕಲರ್ಸ್ ಅಲ್ಲಿ ಆಗಿರ್ಲಿ, ಡಿಸೈನ್ ಅಲ್ಲಿ ಆಗಿರ್ಲಿ, ಸೈಜ್ ಅಲ್ಲಿ ಆಗಿರ್ಲಿ ಅಂಡ್
ಕ್ವಾಲಿಟಿಲಿ ಅಂತೂ ನಿಮಗೆ ಈ ಏನಂತ ಹೇಳ್ತಾರೆ ಫಸ್ಟ್ ಕ್ವಾಲಿಟಿ ಅಥವಾ ನೀವು ಏನು ಈ ಕ್ವಾಲಿಟಿ ನೀವು ಎಲ್ಲಿ ಹುಡುಕಿದ್ರು ಸಿಗಲ್ಲ, ಅಷ್ಟು ಒಳ್ಳೆ ಕ್ವಾಲಿಟಿ ಇರುವಂತಹ ಥಿಂಗ್ಸ್ಗಳು ಇರೋ ಹತ್ರ ಅವೈಲೇಬಲ್ ಇರುವಂಥದ್ದು. ಸೊ ಇದೆಲ್ಲ ಪೌಚಸ್ಸು ಅಷ್ಟೇ ಅಂದ್ರೆ ಚಿಕ್ಕ ಮಕ್ಕಳಿಂದ ಕಾಲೇಜಿಂದ ಇದ್ದು ಟ್ರಾವೆಲ್ ಪರ್ಪಸ್ ಯೂಸ್ ಮಾಡಬಹುದು. ಎಲ್ಲ ಮಲ್ಟಿಪರ್ಪಸ್ ಪೌಚಸ್ ಇದು. ಮಲ್ಟಿಪರ್ಪಸ್ ಪೌಚಸ್. ಸೊ ಯಾವೆಲ್ಲ ಡಿಸೈನ್ಸ್ ಅಲ್ಲಿ ಅವೈಲೇಬಲ್ ಇದೆ ಸರ್? ಇದು ಎಲ್ಲ ಪರ್ಟಿಕ್ಯುಲರ್ ಮೀನ್ಸ್ ಅರೌಂಡ್ 22 ಡಿಸೈನ್ಸ್ ಇರುತ್ತೆ. ಎಲ್ಲ 22 ಡಿಸೈನ್ಸ್ ಇದೆ ಅಂಡ್ ಅದಕ್ಕಿಂತ ಜಾಸ್ತಿ ಸಮ್ಟೈಮ್ಸ್ ಆಗ್ತಾ ಇರುತ್ತೆ. ಡಿಫರೆಂಟ್ ಎವ್ರಿ ಟೈಮ್ ವಿ ಅಪ್ಡೇಟೆಡ್ ವಿತ್ ದ ಸ್ಟಾಕ್ ನ್ಯೂ. ಓಕೆ, ನೀವು ಗರ್ಲ್ಸ್ ಯಾರಾದ್ರೂ ಬಾರ್ಬಿ ಲವರ್ಸ್ ಆಗಿದ್ರೆ ಅಥವಾ ಬಾರ್ಬಿ ಫ್ಯಾನ್ಸ್ ಆಗಿದ್ರೆ ಅಂದ್ರೆ ಅದ್ರ ರಿಲೇಟೆಡ್ ಇದೆ ಅಂಡ್ ಯೂನಿಕಾರ್ನ್ ಇದೆ ಅಂಡ್ ಚಂದ್ರಯಾನ ಲಾಂಚ್ ಆಗಿಂತಂತೂ ಮಕ್ಕಳಿಗೆ ಇನ್ನೊಂದು ಸ್ವಲ್ಪ ಕ್ರೇಜ್ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ರು ಸರ್. ಸೊ ನೋಡ್ತಾ ಇರ್ಬೋದು, ಚಂದ್ರಯಾನ ಆಗಿರ್ಲಿ ಅಥವಾ ಆಸ್ಟ್ರಾನಾಟ್ ಆಗಿರ್ಲಿ, ಯೂನಿಕಾರ್ನ್ ಆಗಿರ್ಲಿ ಅಂಡ್ ಸ್ಪೈಡರ್ ಮ್ಯಾನ್, ಈ ತರ ಕಲೆಕ್ಷನ್ಸ್ ಇದೆ ಇವ್ರ ಹತ್ರ. ಮಕ್ಕಳಿಗೆ ಬೇಗ ಅಟ್ರಾಕ್ಟ್ ಆಗುತ್ತೆ ಅಂಡ್ ಈ ತರ ಥಿಂಗ್ಸ್ ನ ನೀವು ಹುಡುಕ್ತಾ ಇರ್ತೀರಾ ಬೇರೆ ಕಡೆ ವೆಬ್ಸೈಟ್ ಅಲ್ಲಿ ಆಗಿರ್ಲಿ ಅಥವಾ ಆನ್ಲೈನ್ ಅಲ್ಲಿ ಆಗಿರ್ಲಿ ಸಿಕ್ಕಿರಲ್ಲ. ನೀವೇನಾದ್ರೂ ಬೆಂಗಳೂರಲ್ಲಿ ಇದ್ರೆ ಬಂದು ವಿಸಿಟ್ ಮಾಡಿ ಅಂಡ್ ತುಂಬಾ ಕಲೆಕ್ಷನ್ಸ್ ಇದೆ ಅವ್ರ ಹತ್ರ. ನಾವು ಎಷ್ಟು ಹೇಳಿದ್ರು ನಿಮ್ಗೆ ಅದು ಕಮ್ಮಿನೇ. ಈ ಮೇಲ್ಗಡೆ ನೋಡ್ತಾ ಇರ್ಬೋದು, ಕಲರ್ಸು ಅಷ್ಟೇ ಯೂನಿಕ್ ಕಲರ್ಸ್ ಇದೆ ಅವ್ರ ಹತ್ರ. ಪೇಸ್ಟಲ್ ಕಲರ್ಸ್ ಆಗಿರ್ಬೋದು ಅಥವಾ ಡಾರ್ಕ್ ಕಲರ್ಸ್, ಲೈಟ್ ಕಲರ್ಸ್. ಓಕೆ, ಇದು ಆಸ್ಟ್ರೋನಾಟ್ ಥೀಮ್ ಇರುವಂಥದ್ದು. ಸೊ ಇದು ಟಾಯ್ ಏನು ಹಾಳಾಗಲ್ಲ. ಅಂಡ್ ಸೇಮ್ ಕಂಪಾರ್ಟ್ಮೆಂಟ್ ಬರುತ್ತೆ, ಬಟ್ ಕಲೆಕ್ಷನ್ಸ್ ಅಂಡ್ ಡಿಸೈನ್ಸ್ ವೇರಿ ಆಗ್ತಾ ಇರುತ್ತೆ. ಇಲ್ಲೊಂದು ಕಂಪಾರ್ಟ್ಮೆಂಟ್ ಇದೆ ಅಂಡ್ ಜಿಪ್ ಇದೆ, ಪೆನ್ ಇದೆ. ಪೌಚಸ್ ನಲ್ಲಿ ಅರೌಂಡ್ 100 ಡಿಸೈನ್ಸ್ ಇದೆ ಪೌಚಸ್ ಅಲ್ಲಿ. ಸೊ ಚಿಕ್ಕ ಪೌಚಸ್ ಇದೆ ತೋರಿಸ್ತಾರೆ, ಟ್ರಾವೆಲ್ ಪರ್ಪಸ್ ಯೂಸ್ ಆಗುತ್ತೆ ಇದೆಲ್ಲ. ಅಂಡ್ ನೀವು ಮಟೀರಿಯಲ್ ನೋಡ್ತಾ ಇರ್ಬೋದು, ಅದರ ಕ್ವಾಲಿಟಿ ಆಗಿರ್ಬೋದು ಅಥವಾ ಏನು ಸೈಜಸ್ ಅಲ್ಲಿ ಅಷ್ಟೇ ನಿಮಗೆ ಚಿಕ್ಕ ಸಿಗುತ್ತೆ, ದೊಡ್ಡ ಸಿಗುತ್ತೆ, ಬಟ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಇಲ್ಲಿ ಎಲ್ಲ ಪೌಚಸ್ ಮತ್ತೆ ಬೇರೆ ಬೇರೆ ಪ್ರಾಡಕ್ಟ್ಸ್ ಏನೆಲ್ಲ ಇದೆ ಅದನ್ನ ನಾನು ಹೋಗ್ತಾ ತಿಳಿಸ್ಕೊಡ್ತೀನಿ. ಕೆಲವೊಬ್ಬರಿಗೆ ದೊಡ್ಡ ಪೌಚ್ ಇಷ್ಟ ಆಗ್ತಿಲ್ಲ, ಚಿಕ್ಕ ಪೌಚ್ ಇಷ್ಟ ಆಗ್ತಿರುತ್ತೆ, ಬರೀ ಪೆನ್ ಈ ತರ ಕ್ಯಾರಿ ಮಾಡೋಕ್ಕೆ. ನೋಡ್ತೀವಿ ಟ್ರಾವೆಲ್ ಪೌಚ್ ತರ ಇದೆ ಇದು. ಸೊ ಟ್ರಾವೆಲಿಂಗ್ ಟೈಮಲ್ಲಿ ಅಲ್ಲಿ ಹಾಕ್ಬಿಟ್ರೆ ಯಾವ ಥಿಂಗ್ಸ್ ಸಿಗಲ್ಲ. ಈ ತರ ಟ್ರಾವೆಲ್ ಪೌಚಸ್ನ ಯೂಸ್ ಮಾಡೋದ್ರಿಂದ ಆರ್ಗನೈಸ್ ಆಗಿ ಇಟ್ಕೋಬಹುದು. ಅಂಡ್ ಇದು ಮಟೀರಿಯಲ್ಸ್ ಯಾವ್ದು ಮಟೀರಿಯಲ್? ಇದು ಸಿಲಿಕಾನ್ ಮಟೀರಿಯಲ್. ಓಕೆ, ಅಂಡ್ ಸೊ ಇದರಲ್ಲಿ ಮಿನಿ ಪೌಚಸ್, ಕಾಯಿನ್ ಪೌಚಸ್ ಇದೆ, ಅದನ್ನ ತೋರಿಸ್ಬಿಡಿ ಸರ್ ನಮ್ಮ ವೀಕ್ಷಕರಿಗೆ. ಕಲೆಕ್ಷನ್ಸ್ ವೈಸ್ ನೀವು ಬಂದ್ರಿ ಅಂತಂದ್ರೆ ಆಪ್ಷನ್ಸ್ನ ನೀವು ಕನ್ಫ್ಯೂಷನ್ ಅಲ್ಲಿ ಇದ್ಬಿಡ್ತೀರಾ, ಇದು ತಗೊಳ್ಳ ಅದು ತಗೊಳ್ಳ ಅಂತ. ಒಂದು ತಗೊಳಕ್ ಬಂದ್ರೆ 10 ತಗೋಬೇಕು, ಅಷ್ಟು ಕಲೆಕ್ಷನ್ಸ್ ಅವ್ರ ಹತ್ರ ಇದೆ. ಅಂಡ್ ಕಾಯಿನ್ ಪೌಚಸ್ಸು ಅಷ್ಟೇ, ನಿಮಗೆ ಇದು ಮಕ್ಳಿಗೂ ಯೂಸ್ ಆಗುತ್ತೆ ಅಥವಾ ಕಾಲೇಜ್ ಹುಡುಗಿರಿಗೆ, ನಾನು ಆಗಲೇ ಹೇಳಿದೆ ಎಲ್ರಿಗೂ ಅಷ್ಟೇ. ಅಂಡ್ ಅದು ನಿಮಗೆ ಇವಾಗ ಆನಿಮೇಷನ್ಸ್ ನೋಡ್ತಾ ಇರೋ ಮಕ್ಕಳಿಗೆ ಇದೇ ಥರದ್ದು ಬೇಕು ಅಂತ ಇರುತ್ತೆ. ಸೊ ಆ ಥರದ್ದು ಇದೆ ಅವ್ರ ಹತ್ರ. ಮಿಕ್ಕಿ ಮೌಸ್ ಆಗಿರಲಿ, ಬ್ಯಾಟ್ಸ್ಮನ್ ಆಗಿರಲಿ ಅಥವಾ ಗರ್ಲ್ ಥೀಮ್ ಆಗಿರಲಿ, ಯೂನಿಕಾರ್ನ್ ಆಗಿರಲಿ. ಅಂಡ್ ಕ್ವಾಲಿಟಿ ನೋಡಿ, ಇನ್ನೂ ಕಲೆಕ್ಷನ್ಸ್ ಇದೆ ಅವ್ರ ಹತ್ರ. ಸೊ ಈ ಥರ ಪೌಚಸ್ನ ನೀವು ಕಾಯಿನ್ ಪೌಚಸ್ಗೆ ಅಥವಾ ಚಿಕ್ಕ ಚಿಕ್ಕ ಸ್ಟಫ್ಸ್ನ ಯೂಸ್ ಮಾಡಿ ಇಟ್ಕೊಳ್ಳೋಕ್ಕೂ ಸಹ ಯೂಸ್ ಮಾಡ್ಬೋದು. ಸೊ ಇಷ್ಟು ಕಲೆಕ್ಷನ್ಸ್ ಅಲ್ಲದೆ ಇನ್ನೂ ತುಂಬ ಕಲೆಕ್ಷನ್ಸ್ ಇದೆ. ಅಂಡ್ ಕೆಳಗಡೆ ಇದೆ ಇಲ್ಲೊಂದಿಷ್ಟು. ಸರ್ ಇವೆಲ್ಲ ಸ್ಲಿಂಗ್ ಬ್ಯಾಗ್ಸ್ ಅಥವಾ ಪೌಚಸ್ ಸರ್? ಸ್ಲಿಂಗ್ ಬ್ಯಾಗ್ಸ್. ಸೊ ಮಕ್ಕಳಿಗೆ ಇವಾಗ ಸ್ಲಿಂಗ್ ಬ್ಯಾಗ್ಸ್ ತುಂಬ ಕ್ರೇಜ್ ಇದೆ ಅಂತ ಅನಿಸುತ್ತೆ. ಬಿಕಾಸ್ ನಾನು ಎಲ್ಲಿ ಹೋದಲ್ಲೆಲ್ಲ ಚಿಕ್ಕ ಚಿಕ್ಕದು ಸ್ಲಿಂಗ್ ಬ್ಯಾಗ್ಸ್ ಹಾಕೊಂಡು ಓಡಾಡ್ತಿರ್ತಾರೆ. ಆ ಥರದವ್ರಿಗೆ ಕಲೆಕ್ಷನ್ಸ್ ಏನಂದ್ರೆ ಸ್ಲಿಂಗ್ ಬ್ಯಾಗ್ಸ್ ನೋಡ್ತಾ ಇದ್ರೆ ಮಕ್ಕಳುಗಳಿಗೆ ಅಂತಂದ್ರೆ ಅದರಲ್ಲೂ ನಿಮಗೆ ಆಪ್ಷನ್ಸ್ ತುಂಬ ಚೆನ್ನಾಗಿದೆ. ಅಂಡ್ ಈ ಕಡೆ ಹಿಂದ್ಗಡೆ ನಿಮಗೆ ಇದು ಇದಕ್ಕೆ ಏನಂತ ಹೇಳ್ತಾರೆ, ಪಾಪಿಟ್. ಸೊ ಆ ಥರದ್ದು ಆಪ್ಷನ್ಸ್ ಇದೆ. ಅಂಡ್ ಇಲ್ಲಿ ನೋಡ್ತಾ ಇರ್ಬೋದು ಒಂಥರ ಯೂನಿಕ್ ಇದೆ ಸರ್. ಈ ಥರದನ್ನ ಈ ಬ್ಯಾಗ್ಸ್ ನ ಏನಂತ ಕರೀತಾರೆ? ವಾಟರ್ ಸ್ಲಿಂಗ್ ಬ್ಯಾಗ್ಸ್. ಸ್ಲಿಂಗ್ ಬ್ಯಾಗ್ಸ್, ಸಿಲಿಕಾನ್ ಸ್ಲಿಂಗ್ ಬ್ಯಾಗ್ಸ್. ಇಲ್ಲಿ ನೋಡ್ತಾ ಇರ್ಬೋದು. ಸೊ ಮ್ಯಾಜಿಕ್ ಇತ್ತೀಚಿನ ದಿನಮಾನಗಳು ನಾವು ಚಿಕ್ಕವರಿದ್ದಾಗ ಈ ಥರದ್ದು ಆಟ ಆಡಕ್ಕೆ ಬರೋದು. ಈಗ ಎಲ್ಲೋ ಒಂದ್ ಕಡೆ ಜನರೇಷನ್ ಚೇಂಜ್ ಆಗ್ತಾ ಇರಬೇಕಾದ್ರೆ ಅಪ್ಡೇಟ್ ಆಗ್ತಾ ಹೊಸ ಹೊಸ ಥಿಂಗ್ಸ್ಗಳನ್ನ ನೋಡೋಕೆ ಸಿಗುತ್ತೆ. ಅದರಲ್ಲಿ ನಿಮಗೆ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಅವ್ರ ಹತ್ರ ಇರುವಂಥದ್ದು. ಆ್ಯಂಡ್ ಯೂನಿಕ್ ಕಲೆಕ್ಷನ್ಸ್ ನೋಡ್ತಿರ್ಬೋದು. ಸೈಜು ನಿಮಗೆ ಡಿಫರ್ ಆಗ್ತಾ ಹೋಗುತ್ತೆ. ಚಿಕ್ಕ ಸೈಜಿಂದ ಹಿಡಿದು ದೊಡ್ಡ ಸೈಜ್ವರೆಗೂ ಅವ್ರ ಹತ್ರ ಬ್ಯಾಗ್ಸ್ಗಳಿದೆ. ಆ್ಯಂಡ್ ಟ್ರಾನ್ಸ್ಪರೆಂಟ್ ಅವ್ರನ್ನ ನಿಮ್ಮ ಮಕ್ಕಳಿಗೆ ಚಿಕ್ಕದು ಅವ್ರವ್ರದ್ದೇ ಅವ್ರ ಜೀವನದಲ್ಲಿ ಕಲಿಬೇಕು ಅಂದರೆ ಅವ್ರ ವಸ್ತುಗಳನ್ನ ಹುಡ್ಕೊಳ್ಳೋದು ಇಟ್ಕೊಳ್ಳೋದು ಅದೆಲ್ಲ ಆರ್ಗನೈಸೇಷನ್. ಸೊ ಈ ಥರ ಟ್ರಾನ್ಸ್ಪರೆಂಟ್ ಬ್ಯಾಗ್ ಆದರೆ ಅವ್ರಿಗೂ ಈಸಿ ಆಗುತ್ತೆ. ಆ್ಯಂಡ್ ಇದೆಲ್ಲ ನಿಮಗೆ ಕಲರ್ಸ್ ಆಪ್ಷನ್ಸ್ ಇದೆ, ಎಲ್ಲದರಲ್ಲೂ ನಿಮಗೆ ಕಲರ್ಸ್ ಆಪ್ಷನ್ಸ್ ಇದೆ. ಸೊ ಈಗ ನಾವು ನೋಡ್ತಾರ ಯೂನಿಕ್ ಕಲೆಕ್ಷನ್ಸ್ ಏನಪ್ಪಾ ಅಂತಂದ್ರೆ ಈ ಮಕ್ಕಳಿಗಂತ ಸ್ವಲ್ಪ ಆಕ್ಟಿವ್ ಆಗಿ ಇಡಬೇಕು ಅಥವಾ ಅವ್ರನ್ನ ಯಾವಾಗಲೂ ಒಂದು ಚಟುವಟಿಕೆ ಮುಗಿಸ್ಬೇಕು. ಸೊ ಹಾಗಾಗಿ ಇಲ್ಲಿ ಕೆಲವೊಂದಿಷ್ಟು ವಸ್ತುಗಳಿದೆ ಅವ್ರಿಗೋಸ್ಕರ ಅಂತ. ಸೊ ಸರ್ ಇವಾಗ ಏನ್ ತೋರಿಸ್ತಾ ಇರೋದು ನೀವು? ಇದು ಡಿಜಿಟಲ್ ಕ್ಯಾಮ್ರಾ. ಇದು ರಿಯಲ್ ಡಿಜಿಟಲ್ ಕ್ಯಾಮ್ರಾ. ಇದರಲ್ಲಿ ನೀವು ಫೋಟೋ ತಗೋಬಹುದು, ಆಕ್ಚುಯಲ್ ಫೋಟೋಸ್ ನೀವು ತಗೋಬಹುದು, ಪ್ಲಸ್ ಗೇಮ್ಸ್ ಮ್ಯೂಸಿಕ್ ಆಡಬಹುದು ಇದರಲ್ಲಿ. ಓಕೆ, ಅಂದ್ರೆ ಇವಾಗ ಫೋಟೋಸ್ ಬಿಟ್ಟು ನಾವು ವಾಪಸ್ ಇವಾಗ ಬೇಕು ಅಂದ್ರೆ ಹೊರಗಡೆ ಪ್ರಿಂಟ್ ಯು ಕ್ಯಾನ್ ನೀವು ಮೆಮೊರಿ ಕಾರ್ಡ್ ಹಾಕಬಹುದು. ಓಕೆ,
ಮೆಮೊರಿ ಕಾರ್ಡ್ ಸ್ಲಾಟ್ ಆಪ್ಷನ್ ಇದೆ. ನೀವು ನೋಡ್ತಾ ಇರ್ಬೋದು ಮೆಮೊರಿ ಕಾರ್ಡ್ ಸ್ಲಾಟ್ ಆಪ್ಷನ್ಸ್ ಇದೆ ಅಂಡ್ ಫೋಟೋಸ್ ರಿಯಲ್ ಫೋಟೋಸ್ ಸಹ ತಗೋಬಹುದು ಅಂತ ಹೇಳ್ತಾ ಇದ್ದಾರೆ. ಅಂಡ್ ಮಕ್ಕಳಿಗೆ ಫೋನ್ ಕೊಟ್ಟು ವಿಡಿಯೋಸ್ ಫೋಟೋಸ್ ತಗೊಳ್ಳೋದಕ್ಕಿಂತ ಈ ರೀತಿ ಒಂದು ಸ್ಟಫ್ ನ ಕೊಟ್ಟು ಇದರಿಂದ ಫೋಟೋಸ್ ವಿಡಿಯೋಸ್ ತಗೊಂಡ್ರೆ ಅವರೆಲ್ಲೋ ಒಂದ್ ಕಡೆ ಬೇರೆ ದಾರಿ ಹೋಗೋದಕ್ಕಿಂತ ಈ ರೀತಿ ಒಂದು ಸ್ವಲ್ಪ ಆಕ್ಟಿವ್ ವೇಲ್ ಹೋಗೋದು ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಏನ್ ತೋರಿಸ್ತಾ ಇದ್ದೀರಾ? ಇದು ಪೋರ್ಟೇಬಲ್ ಫ್ಯಾನ್ಸ್. ಓಕೆ. ಸೊ ನೀವು ಮನೇಲಿರೋ ಫ್ಯಾನ್ ಎಲ್ಲಿ ಬೇಕಂದ್ರೆ ಅಲ್ಲಿ ಕ್ಯಾರಿ ಮಾಡಕ್ ಆಗಲ್ಲ. ಈ ತರ ಪೋರ್ಟೇಬಲ್ ಫ್ಯಾನ್ ನ ನೀವು ಕ್ಯಾರಿ ಮಾಡ್ಬೋದು. ಅಂಡ್ ಗಾಳಿನೂ ಅಷ್ಟೇ ನಿಮ್ಗೆ ತುಂಬಾ ಚೆನ್ನಾಗಿ ಬರ್ತದೆ. ಅಂಡ್ ಅದು ಹೀಟ್ ಏರ್ ಅಂತ ಅನ್ಸಲ್ಲ ನಿಮ್ಗೆ, ಕೋಲ್ಡ್ ಏರ್ ಫೀಲ್ ಆಗುತ್ತೆ. ಸೊ ಇದರಲ್ಲೂ ಕಲೆಕ್ಷನ್ಸ್ ಅವೈಲೇಬಲ್ ಇದೆಯಾ? ಎಸ್, ಅದರಲ್ಲಿ ಅಟ್ಲೀಸ್ಟ್ 25 ಮಾಡಲ್ಸ್ ಇದೆ. ಇದರಲ್ಲಿ ನಿಮಗೆ 20 to 25 ಮಾಡಲ್ಸ್ ಆಪ್ಷನ್ಸ್ ಇದೆ ಅಂತೆ. ಅಂಡ್ ಪೋರ್ಟೇಬಲ್ ಫ್ಯಾನ್ಸ್ ಅಲ್ಲಿ ಸೊ ನೋಡ್ಬೋದು. ಅಂಡ್ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಲ್ಯಾಂಪ್ ಇದು. ಸೊ ಸ್ಟಡಿ ಟೇಬಲ್ ಮೇಲೆ ಇಡಕ್ಕಾಗಿಲ್ಲ ಅಥವಾ ನಿಮ್ಮ ನಾರ್ಮಲ್ ಯಾವ್ದಾದ್ರು ಟೇಬಲ್ ಇಟ್ಟು ಆರ್ಗನೈಸ್ ಮಾಡಿ ಪ್ಲಸ್ ಪೆನ್ಸಿಲ್ಸ್ ಸ್ಟ್ಯಾಂಡ್ ತರ ಯೂಸ್ ಮಾಡ್ಬೋದು. ಸೊ ನಾನು ಲ್ಯಾಂಪ್ ಅಲ್ಲಿ ನೋಡ್ತಾ ಇದ್ದೆ ತುಂಬಾ ವೇರ್ಸ್ ಆಫ್ ಲ್ಯಾಂಪ್ಸ್ ನಿಮ್ಮ ಹತ್ರ ಅವೈಲೇಬಲ್ ಇದೆ. 60 ಮಾಡಲ್ಸ್ ಇದೆ. 60 ಮಾಡಲ್ಸ್ ಇದೆ. ಸೊ ನೀವು ಏನು ಒಂದು ವಸ್ತು ನೋಡ್ತೀರಾ ಅದರಲ್ಲಿ ನಿಮ್ಗೆ ಕಲರ್ ಅಥವಾ ಡಿಸೈನ್ಸ್ ಏನಾದ್ರು ಇಷ್ಟ ಆಗಲಿ ಅಂದ್ರೆ ಬೇರೆ ಬೇರೆ ರೀತಿಯ ಕಲೆಕ್ಷನ್ಸ್ ಅವ್ರ ಹತ್ರ ಇದೆ. ಅಂದ್ರೆ 20 to 25 ಮಾಡಲ್ಸ್ ಫ್ಯಾನ್ಸ್ ಇದೆ. ಇದರಲ್ಲಿ 60 ಮಾಡಲ್ಸ್ ಅವ್ರ ಹತ್ರ ಅವೈಲೇಬಲ್ ಇರುವಂತದ್ದು. ಅಂಡ್ ಮ್ಯಾಚಿಂಗ್ ಸಹ ಆಗ್ತಾ ಇದೆ. ಓಕೆ, ನೆಕ್ಸ್ಟ್ ಪೇಪರ್ ಸೋಪ್ಸ್. ಮಕ್ಕಳಿಗೆ ಪೇಪರ್ ಸೋಪ್ಸ್ ಮೀನ್ ಸ್ಕೂಲ್ ಹೋಗುವಾಗ ಸೋಪ್ ಕ್ಯಾರಿ ಮಾಡೋದ್ರಿಂದ ಇದು. ಕೋವಿಡ್ ಬಂದಾಗಿಂದ ಹೈಜೀನ್ ಬಗ್ಗೆ ಸ್ವಲ್ಪ ಎಲ್ಲರೂ ಕಾನ್ಸಂಟ್ರೇಟ್ ಮಾಡ್ತಿರುವಂಥದ್ದು. ಯಾಕೆ ಅಂತಂದ್ರೆ ಎಲ್ಲ ಕಡೆನೂ ಹೋಗ್ಬಿಟ್ಟು ಸೋಪ್ನ ಅಥವಾ ಹ್ಯಾಂಡ್ ವಾಶ್ನ ಕ್ಯಾರಿ ಮಾಡೋಕ್ಕಾಗಲ್ಲ. ಮಕ್ಕಳು ಸ್ಕೂಲ್ ಬ್ಯಾಗಲ್ಲಿ ಅಥವಾ ನೀವೇನಾದ್ರೂ ಆಫೀಸ್ ಹೋಗ್ತಾ ಇದ್ರೆ ಹೊರಗಡೆ ಹೋಗ್ತಿದ್ರೆ ಒಂದು ಬ್ಯಾಗ್ ಇರ್ತೀವಿ, ಒಂದು ಟ್ಯೂಬ್ನ ಕ್ಯಾರಿ ಮಾಡೋದ್ರಿಂದ ಪೇಪರ್ ಸೋಪಲ್ಲ ಬೇಗ ಹ್ಯಾಂಡ್ ವಾಶ್ ಮಾಡ್ಕೋಬಹುದು. ಇದರಲ್ಲಿ ನಿಮಗೆ ಕಲರ್ಸ್ ಆಪ್ಷನ್ಸ್ ಇದೆ ಅಂಡ್ ತುಂಬಾ ಕಲೆಕ್ಷನ್ಸ್ ಇದೆ ಇದರಲ್ಲೂ ಸಹ ಅಷ್ಟೇ. ಸೊ ನೆಕ್ಸ್ಟ್ ಮಕ್ಕಳನ್ನ ಕ್ರಿಯೇಟಿವ್ ಆಗಿ ಇಡಬೇಕು ಯಾವಾಗ್ಲೂ ಅಷ್ಟೇ. ಫೋನ್ ಕೊಟ್ಬಿಟ್ಟು ಅಥವಾ ಲ್ಯಾಪ್ಟಾಪ್ ಟ್ಯಾಬ್ ಈ ರೀತಿ ಇರೋದ್ಕಿಂತ ಒಂದು ಕ್ರಿಯೇಟಿವ್ ಸ್ಟೆಪ್ಸ್ ನ ಕೊಟ್ಟು ಅವ್ರನ್ನ ಅದರಲ್ಲಿ ಎಂಗೇಜ್ ಮಾಡೋದ್ರಿಂದ ಇನ್ನೊಂದು ಹೊಸದನ್ನ ಕಲಿಯೋದು ಪ್ರಯತ್ನ ಮಾಡ್ತಾ ಇರ್ತಾರೆ. ಸರ್ ನೆಕ್ಸ್ಟ್ ತೋರಿಸ್ತಾ ಇರೋದೇನಿದು? ಇದು ಡ್ರಾಯಿಂಗ್ ಸೆಟ್ ಮಕ್ಕಳಿಗೆ. ಡ್ರಾಯಿಂಗ್ ಸೆಟ್ ನೋಡ್ತಾ ಇರ್ಬೋದು. ಕಲರ್ ಪೆನ್ಸಿಲ್ಸ್ ಆಪ್ಷನ್ಸ್ ಇರ್ಬೋದು, ಸೀಸ್ ಪೆನ್ಸಿಲ್ಸ್ ಇರ್ಬೋದು, ಪೇಂಟ್ ಬ್ರಷ್ ಇರ್ಬೋದು, ಎರೇಸರ್ ಅಂಡ್ ಪೇಂಟಿಂಗ್ ಪ್ಲೇಟ್ ಸಹ ಕೊಟ್ಟಿದ್ದಾರೆ. ಇವಾಗ ಟ್ಯಾಬ್ ಬಂದಾಗಿಂದ ಟ್ಯಾಬ್ ಅಲ್ಲಿ ಆಪಲ್ ಹಾಕ್ಬಿಟ್ಟು ನೀವು ಪೇಂಟ್ ಮಾಡೋದಕ್ಕಿಂತ ಈ ರೀತಿ ಎಕ್ಸ್ಪೀರಿಯನ್ಸ್ ಆಗಬೇಕು, ಆಮೇಲೆ ಟಚ್ ಫೀಲ್ ಆಗಬೇಕು ಮಕ್ಕಳಿಗೆ. ಅಂಡ್ ಇದರಲ್ಲೂ ಸಹ ಅಷ್ಟೇ ನಿಮಗೆ ಪೇಂಟಲ್ಲೂ ಅಷ್ಟೇ ಪ್ಲೇಟ್ ಇದೆ, ಜೊತೆಗೆ ಸ್ಕೆಚಸ್ ಇದೆ, ಪೆನ್ಸಿಲ್ ಸ್ಕೆಚಸ್ ಇದೆ, ಪೆನ್ಸಿಲ್ಸ್ ಇದೆ, ಬ್ರಷಸ್ ಇದೆ, ಜೊತೆಗೆ ಇಲ್ಲಿ ನೋಡ್ತೀವಿ ಕ್ರಯನ್ಸ್ ಇದೆ, ಟ್ಯೂಬ್ ಪೇಂಟ್ಸ್ ಇದೆ ಅಂಡ್ ವಿತ್ ಬಾಕ್ಸ್ ಸಹ ಕೊಡ್ತಾ ಇದ್ದಾರೆ ಇದರಲ್ಲಿ. ಸರ್ ಇದು ಈ ಥರದ್ದು ಕೆಲವೊಂದಿಷ್ಟು ಕ್ರಿಯೇಟಿವ್ ಸ್ಟಫ್ನ ತೋರಿಸಿ ಸರ್ ನಮ್ಮ ವೀಕ್ಷಕರಿಗೆ. ಪರ್ಟಿಕ್ಯುಲರ್ ಗಿಫ್ಟಿಂಗ್ ಗೆ ಚೆನ್ನಾಗಿ ಹೋಗೋದು. ಓಕೆ, ಇದು ನೀವು ಬರ್ಡೇ ಗಿಫ್ಟ್ಸ್ ಗೆ ಅಥವಾ ಮಕ್ಕಳಿಗೆ ಯಾವ್ದಾದ್ರು ಏನಾದ್ರು ಗಿಫ್ಟ್ ಮಾಡಬೇಕು ಅನ್ನೋದ್ರಿದ್ರೆ ಈ ತರ ಗಿಫ್ಟ್ಸ್ ನ ಕೊಟ್ರೆ ಅವ್ರಿಗೂ ಖುಷಿ ಆಗುತ್ತೆ ಅಂಡ್ ವ್ಯಾಲ್ಯೂಯಬಲ್ ಗಿಫ್ಟ್ ಆಗಿರುತ್ತೆ. ಇದೆಲ್ಲ ಫುಲ್ ಸೆಟ್ ಬರೋದು ಗಿಫ್ಟಿಂಗ್ ಸೆಟ್ಸ್. ಎಲ್ಲ ಗಿಫ್ಟಿಂಗ್ ಸೆಟ್ಸ್ ನಿಮ್ಗೆ ಎಲ್ಲ ಮಕ್ಕಳಿಗೆ ನಿಮ್ಮ ಬರ್ಡೇ ಮಾಡ್ತಾ ಇರ್ತೀರಾ, ಎಲ್ಲೋ ಒಂದು ಹೋಗ್ತಾ ಇರ್ತೀರಾ, ರಿಟರ್ನ್ ಗಿಫ್ಟ್ ಕೊಡೋಕೆ ಈ ಥರ ಸ್ಟಫ್ಸ್ ತೊಗೊಂಡು ಹೋದ್ರೆ ಚೆನ್ನಾಗಿರುತ್ತೆ. ಅಂಡ್ ಕಲೆಕ್ಷನ್ ವೈಸು ಅಷ್ಟೇ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು. ವಿಡಿಯೋ ಗೇಮ್ ಆಗಿರಲಿ ಅಥವಾ ಎರೇಸರ್ಸ್ ಎಲ್ಲ ಎಷ್ಟು ಕ್ಯೂಟ್ ಆಗಿದೆ. ನಾವು ಚಿಕ್ಕ ವಯಸ್ಸಿದ್ದಾಗ ಬರೆದು ಒಂದು 2-3 ಥರ ಬರ್ತಿತ್ತು. ಬಟ್ ಈಗಿನ ಮಕ್ಕಳಿಗೆ ಎಷ್ಟು ಆಪ್ಷನ್ ಸಿಗ್ತಾ ಇದೆ. ನೆಕ್ಸ್ಟ್ ಬರೋದು ಇದು ಮ್ಯಾಜಿಕ್ ಬುಕ್. ಇದು ಟಾರ್ಚ್ ಇದೆ, ಮ್ಯಾಜಿಕ್ ಟಾರ್ಚ್. ಇದು ನಿಮಗೆ ಓಕೆ. ಸೊ ನೋಡ್ತಾ ಇರ್ಬೋದು ಈ ತರ ವಸ್ತುಗಳು ಏನಾಗುತ್ತೆ ಅಂದ್ರೆ ಮಕ್ಕಳಿಗೆ ಹೊಸದೇನೋ ಕಲಿತಾ ಇರ್ತಾರೆ, ಜೊತೆಗೆ ಇದು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರ್ತಾರೆ. ಅಂದ್ರೆ ನಾವು ಸೋಲಾರ್ ಸಿಸ್ಟಮ್ ಅಂತ ಏನು ಹೇಳ್ತೀವಿ ಅದ್ರ ಬಗ್ಗೆ ಆಗಿರ್ಲಿ ಅಥವಾ ಗ್ರಹಗಳ ಬಗ್ಗೆ ಆಗಿರ್ಲಿ, ಈ ಥರದಕ್ಕೆ ಕ್ರಿಯೇಟಿವ್ ಆಗಿದ್ರೆ ಎಲ್ಲೋ ಒಂದ್ ಕಡೆ ಅವ್ರು ಕಲ್ತಿರೋ ಜ್ಞಾನ ಅವ್ರ ಹತ್ರ ಉಳಿಯುತ್ತೆ ಅಂತ ನನ್ನ ಭಾವನೆ. ಇವಾಗ ಡಿಜಿಟಲ್ ಯುಗ ಆಗಿದ್ರು ಸಹ ಅಷ್ಟೇ. ಸೊ ನೋಡ್ತಾ ಇರ್ಬೋದು ಮ್ಯಾಜಿಕ್ ಬುಕ್. ಸೊ ನೋಡಿದ್ರಲ್ಲ ಮಕ್ಕಳನ್ನ ಎಂಗೇಜ್ ಆಗಿಡಕ್ಕೆ ಅಥವಾ ಅವರ ಒಂದು ಹೊಸ ಕಲಿಕೆಗೆ ಹೆಲ್ಪ್ ಆಗೋ ಥರ ಥಿಂಗ್ಸ್ ನೋಡ್ತಾ ಇದ್ವಿ. ಅಂಡ್ 3D ಪೆನ್ ತುಂಬಾ ಟ್ರೆಂಡಿಂಗ್ ಅಲ್ಲಿತ್ತು. ಈ ಒಂದು ಪೆನ್ ಟ್ರೆಂಡಿಂಗ್ ಅಲ್ಲಿ ಇದೆ ಇವಾಗಲೂ ಸಹ ಅಷ್ಟೇ. ಸೊ 3D ಆರ್ಟ್ ಮಾಡಂಗಿತ್ತು ಅಂದ್ರೆ ಅಥವಾ ಮಕ್ಕಳು ಹೊಸ ಏನಾದ್ರು ಕಲಿಬೇಕು ಅನ್ನಂಗಿದ್ರೆ ಅದಕ್ಕೂ ಸಹ ಸ್ಟಫ್ಸ್ ಇದೆ ಇಲ್ಲಿ. ತುಂಬಾ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇರುವಂಥದ್ದು. ನಾನು ಆಗ್ಲೇ ಹೇಳ್ತಾ ಇದ್ದೆ ಡಿಫ್ರೆಂಟ್ ಅಂಡ್ ವೆರೈಟಿ ಯಾಕೆ ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ ಈ ತರ ನಿಮ್ಗೆ ಹುಡುಕಿದ್ರು ಸಿಗಲ್ಲ. ಅಂಡ್ ಯಾರೆಲ್ಲ ಹುಡುಗಿರು ಕೆ-ಡ್ರಾಮಾ ಫಾಲೋ ಮಾಡ್ತಿರ್ತೀರಾ ಅವ್ರಿಗೂ ಅಷ್ಟೇ ಅದರ ಒಂದು ಅಲ್ಲಿ ನಿಮ್ಗೆ ಇಷ್ಟ ಆಗುವಂಥ ಥಿಂಗ್ಸ್ ಇದೆ, ಅದು ನಮ್ಗೆ ಇಲ್ಲಿ ಅವೈಲೇಬಲ್ ಇದೆ. ಅಂಡ್ ಸ್ಕಿಪ್ಪಿಂಗ್ಸ್ ಅಷ್ಟೇ ನೀವು ಕಲೆಕ್ಷನ್ಸ್ ನೋಡ್ಬೋದು. ಇವಾಗ ಫಿಸಿಕಲ್ ಆಗಿ ಫಿಟ್ ಇರಬೇಕು ಮಕ್ಕಳು ಅಥವಾ ಹೊರಗಡೆ ಆಟವನ್ನ ಆಡಬೇಕು, ಇಂಡೋರ್ ಆಕ್ಟಿವಿಟೀಸ್ ಆಗಿರಲಿ ಔಟ್ಡೋರ್ ಆಕ್ಟಿವಿಟೀಸ್ ಆಗಿರಲಿ. ಸೊ ಅದಕ್ಕೂ ಅಷ್ಟೇ ನಿಮಗೆ ಇಲ್ಲಿ ಏನು ಸ್ಕಿಪ್ಪಿಂಗ್ಸ್ ನೋಡ್ತಾ ಇದ್ದೀರಾ ಅದರಲ್ಲೂ ಕಲರ್ ಎಷ್ಟು ಕ್ಯೂಟ್ ಆಗಿರೋ ಕಲರ್ಸ್ ಇದೆ. ಅಂಡ್ ಅದು ಹ್ಯಾಂಡಲ್ಸು ಅಷ್ಟೇ ತುಂಬಾ ಕ್ಯೂಟ್ ಆಗಿದೆ. ಅದರಲ್ಲೂ ನಿಮಗೆ ಬೇರೆ ಬೇರೆ ರೀತಿಯ ಡಿಸೈನ್ಸ್ ಸಹ ಸಿಗುತ್ತೆ. ಇದರಲ್ಲಿ ನಿಮಗೆ ಕಲರ್ಸ್ ಆಪ್ಷನ್ಸ್ ಇದೆ, ಡಿಸೈನ್ಸ್ ಆಪ್ಷನ್ಸ್ ಇದೆ. ಅಂಡ್ ಯಾಕೆ ಯೋಚನೆ ಮಾಡ್ತಿದ್ದೀರಾ, ಬಂದು ಒಂದ್ಸರ್ತಿ ವಿಸಿಟ್ ಮಾಡಿ. ಅಂಡ್ ಇವಾಗ ನಾನು ಆಗ್ಲೇ ಹೇಳ್ತಾ ಇದ್ದೆ ಕೆ-ಡ್ರಾಮಾ ಫಾಲೋ ಮಾಡ್ತಿರೋರಿಗೆ ಗೊತ್ತಿರುತ್ತೆ ಅಥವಾ ಕೆ-ಡ್ರಾಮಾ ಫಾಲೋ ಮಾಡ್ತಿರೋರಿಗೆ ಕರೋಕೆ ಎಷ್ಟು ಇಷ್ಟ ಆಗುತ್ತೆ ಅಂತ. ಕೆ-ಡ್ರಾಮಾ ಫಾಲೋ ಮಾಡ್ತಿರೋರಿಗೆ ಗೊತ್ತಿರುತ್ತೆ ಕರೋಕಿದ ಬಗ್ಗೆ. ಸೊ ಇಲ್ಲಿ ಕರೋಕಿದು ಅಷ್ಟೇ ನಿಮಗೆ ವಿತ್ ಮೈಕ್ ಅಂಡ್ ಒಂದು ಸ್ಪೀಕರ್ ಬರುತ್ತೆ.
ಸೊ ಮೈಕ್ ಎಷ್ಟು ಕ್ಯೂಟ್ ಆಗಿದೆ ಅಂಡ್ ಸ್ಪೀಕರ್ ಎಷ್ಟು ಕ್ಯೂಟ್ ಆಗಿದೆ ಅಂತ ಮರ್ಮೇಡ್ ಪ್ರಿಂಟ್ ಇರುವಂತದ್ದು. ಸರ್ ಇದರಲ್ಲೂ ಕಲೆಕ್ಷನ್ಸ್ ಆಪ್ಷನ್ಸ್ ಇದೆಯಾ? ಕಲರ್ ಅಂದ್ರೆ ಬೇರೆ ಬೇರೆ ಡಿಸೈನ್ಸ್ ಆಗಿರ್ಲಿ ಅದೆಲ್ಲ ಆಪ್ಷನ್ಸ್ ಇದೆಯಾ? ಕಲರ್ ಡಿಫ್ರೆಂಟ್ ಆಪ್ಷನ್ಸ್ ಇದೆ. ಸ್ಪೇಸ್ ಥೀಮ್ ಇದೆ, ಮರ್ಮೇಡ್ ಥೀಮ್ ಇದೆ, ಯೂನಿಕಾರ್ನ್ ಥೀಮ್ ಇದೆ. ಓಕೆ, ಥೀಮ್ ವೈಸ್ ಬೇರೆ ಬೇರೆ ಕಲೆಕ್ಷನ್ಸ್ ಇರುತ್ತೆ. ಓಕೆ, ಹಲೋ. ಅಂಡ್ ಮೈಕಲ್ ಅಷ್ಟೇ ನಿಮಗೆ ವಾಯ್ಸ್ ಚೇಂಜಿಂಗ್ ಆಪ್ಷನ್ಸ್ ಇದೆ ಅಂಡ್ ಕಲರ್ ಆಪ್ಷನ್ಸ್ ಇದೆ, ಸೊ ಥೀಮ್ ಆಪ್ಷನ್ಸ್ ಇದೆ. ಅಂಡ್ ನನಗಂತೂ ಪರ್ಸನಲ್ ತುಂಬಾ ಇಷ್ಟ ಆಗ್ತಿರುವಂತಹ ಸ್ಟಫ್ಸ್ ಇವೆಲ್ಲಾನು ನೋಡ್ತಾ ಇದ್ರೆ ನನಗೆ. ಅಂಡ್ ಬಂದು ವಿಸಿಟ್ ಮಾಡಿ ಅಂಡ್ ನಿಮಗೆ ಇನ್ನಷ್ಟು ಕಲೆಕ್ಷನ್ಸ್ ಅವ್ರ ಹತ್ರ ಅವೈಲೇಬಲ್ ಇರುತ್ತೆ. ಯಾಕಂದ್ರೆ ಇಷ್ಟು ತೋರಿಸೋದ್ರಲ್ಲಿ ನೀವು ವಿಡಿಯೋ ಫುಲ್ ಶುದ್ಧ ಆಗ್ಬಿಡುತ್ತೆ, ಯಾಕಂದ್ರೆ ಅಷ್ಟು ಕಲೆಕ್ಷನ್ಸ್ ಇರುವಂಥದ್ದು. ಅಂಡ್ ಬಂದು ನೋಡಿದ್ರೆ ನಿಮಗೆ ಬೇರೆ ಬೇರೆ ಥೀಮ್ಸ್ ಇದೆ, ಸೊ ನಿಮಗೆ ಹೆಲ್ಪ್ ಮಾಡ್ತಾರೆ. ಇನ್ನು ನಿಮ್ಗೆ ಕನ್ಫ್ಯೂಷನ್ ಆಯ್ತು ಅಂದ್ರೂ ಸಹ ಅಷ್ಟೇ. ಸೊ ರಿಟರ್ನ್ ಗಿಫ್ಟ್ಸ್ ಆಗಿರಲಿ ಅಥವಾ ಬೇರೆಯವ್ರಿಗೆ ಗಿಫ್ಟ್ ಕೊಡೋದಾಗಲಿ ಅಥವಾ ನಿಮ್ಮ ಮಕ್ಕಳೇ ಆಗಿರಲಿ, ಮಕ್ಕಳಿಗೆ ಇಷ್ಟ ಆಗೋ ಥರ ಡಿಸೈನ್ಸ್ ಇರುವಂಥ ಹೈಲೈಟ್ಸ್ ಇದೆ, ಅದು ಹೈಲೈಟರ್ಸ್ ಇದೆ. ಅಂಡ್ ಯೂನಿಕಾರ್ನ್ ಥೀಮಲ್ಲಿ ಆಗಿರಲಿ ಅಥವಾ ಬಾಟಲ್ಸ್ ಆಗಿರಲಿ, ಮರ್ಮೇಡ್ ಆಗಿರಲಿ ಅಂಡ್ ಐಸ್ ಕ್ರೀಮ್ ಆಗಿರಲಿ. ಅಂಡ್ ಸರ್ ಇದೇನಿದು? ಇದು ಫೌಂಟೇನ್ ಪೆನ್ಸ್. ಇದು ಫೌಂಟೇನ್ ಗಿಫ್ಟಿಂಗ್ ಸೆಟ್ ಫಾರ್ ಕಿಡ್ಸ್. ಪರ್ಟಿಕ್ಯುಲರ್ಲಿ ಇದು ಮೇನ್ ಕ್ಯಾರಿಗ್ರಾಫಿಗೆ ಇದು ಎಲ್ಲ ಚೆನ್ನಾಗಿ ಹೋಗುತ್ತೆ. ಓಕೆ, ಇದರಲ್ಲೂ ಅಷ್ಟೇ ನಿಮಗೆ ಕಲೆಕ್ಷನ್ಸ್ ಇದೆ ಅಂಡ್ ಬೇರೆ ಬೇರೆ ರೀತಿಯ ಹೈಲೈಟ್ಸ್ ಇದೆ. ಪೆನ್ ಹೈಲೈಟ್ಸ್ ಆಗಿರಲಿ ಅಥವಾ ನಿಮಗೆ ಇನ್ನೂ ಕಲರ್ಸ್ ಜಾಸ್ತಿ ಬೇಕು ಅಂದರೆ ಆ ಥರದ್ದು ಇದೆ. ಅಂಡ್ ಜೊತೆಗೆ ಇಲ್ಲಿ ಮಕ್ಳು ಗಾಗಲ್ಸ್ಗೆ ಗಾಗಲ್ ಬಾಕ್ಸಸ್ ಅಥವಾ ಗಾಗಲ್ ಕೇಸಸ್ ಏನು ಬರುತ್ತೆ ಅದು ಇರುವಂಥದ್ದು. ಇಲ್ಲಿ ಮೇಲ್ಗಡೆ ನೋಡ್ತಾ ಇರ್ಬೋದು ಕಲರ್ಸ್ ಎಷ್ಟು ಆಪ್ಷನ್ಸ್ ಇದೆ ಅಂದರೆ ಲೈಟ್ ಕಲರ್ ಹಿಡಿದು ಡಾರ್ಕ್ ಕಲರ್ವರೆಗೂ ಹೈಲೈಟರ್ಸ್ ಇದು. ಕಲೆಕ್ಷನ್ಸ್ ವೈಸ್ ಆಗಿರಲಿ ಅಥವಾ ಕಲರ್ ವೈಸ್ ಆಗಿರಲಿ ಆಪ್ಷನ್ಸ್ ನಿಮಗೆ ಒಂದಕ್ಕಿಂತ ಒಂದು ಹತ್ರ ಜಾಸ್ತಿ ಸಿಗುತ್ತೆ. ಸರ್ ಇದೇನಿದು? ಇದು ಪಂಚ್ ಹೋಲ್ ಮೇಕರ್, ಡಿಸೈನರ್ ಪಂಚ್ ಹೋಲ್ ಮೇಕರ್. ಸೊ ತುಂಬಾ ಜನ ಆರ್ಟ್ ಅಂಡ್ ಕ್ರಾಫ್ಟ್ ಮಾಡ್ತಾ ಇದ್ರು ಅಂದ್ರೆ ಅವ್ರಿಗೂ ಸಹ ಯೂಸ್ ಆಗುತ್ತೆ ಇದು ಡಿಸೈನರ್ ಪಂಚ್ ಹೋಲ್ ಮೇಕರ್ ಅಂತ. ಅಂಡ್ ಲೆಟರ್ಸ್ಗೆ ಅಥವಾ ಕ್ರಾಫ್ಟ್ ಮಾಡ್ತಾ ಇದ್ರೆ ಅದಕ್ಕೆಲ್ಲ. ಅಂಡ್ ಡೈರೀಸ್ ಇದೆ, ಚಿಚ್ಚಿಗೆ ಅಥವಾ ಸ್ಕ್ರಾಚ್ ನೋಟ್ ಇದೆ. ಇದು ಫ್ಲೋಟಿಂಗ್ ಪೆನ್ಸ್. ಫ್ಲೋಟಿಂಗ್ ಪೆನ್ ಅಂದ್ರೆ ಇವಾಗ ತುಂಬಾ ಟ್ರೆಂಡಿಂಗ್ ಅಲ್ಲಿ ಫ್ಲೋಟ್ ಆಗುತ್ತೆ. ಫ್ಲೋಟ್ ಆಗುತ್ತೆ. ಸೊ ಫ್ಲೋಟಿಂಗ್ ಪೆನ್ಸ್ ಅವ್ರ ಹತ್ರ ಇದೆ ನೋಡಿ ಸರ್. ಇದರಲ್ಲೂ ಕಲರ್ಸ್ ಇದೆಯಾ ಅಥವಾ ಹೇಗೆ? 8 ಕಲರ್ಸ್ ಬರುತ್ತೆ. 8 ಕಲರ್ಸ್ ಫುಲ್ ಸೆಟ್ ಬರುತ್ತೆ. ಅಂಡ್ ಸ್ಕ್ರಾಚ್ ಕಾರ್ಡ್ಸ್ ಇದೆ. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಈ ರೀಚಾರ್ಜ್ ಕಾರ್ಡ್ ನ ಸ್ಕ್ರಾಚ್ ಮಾಡ್ತಾ ಇದ್ವಿ, ಬಟ್ ಇಲ್ಲಿ ನಿಮಗೆ ಡಿಫ್ರೆಂಟ್ ಆಗಿ ಸ್ಕ್ರಾಚ್ ಕಾರ್ಡ್ಸ್ ಕೊಟ್ಟಿದ್ದಾರೆ. ಸೊ ಸ್ಕ್ರಾಚ್ ಕಾರ್ಡ್ಸ್ ಅಲ್ಲಿ ನೋಟ್ಸ್ ಇರುತ್ತೆ, ಅದನ್ನ ನೀವು ಸ್ಕ್ರಾಚ್ ಮಾಡೋ ಥರದ್ದು. ಅಲ್ಲಿ ನಾವು ಬರಿತಾ ಸ್ಕ್ರಾಚ್ ಬರ್ದಾಗೆಲ್ಲ ಸ್ಕ್ರಾಚ್ ಆಗ್ಬಿಟ್ಟು ಒಂದು ಮೆಸೇಜ್ ಬರುತ್ತೆ. ಓಕೆ, ಹಲೋ ಇಟ್ಸ್ ಮಿನಿ ವ್ರ್ಯಾಪ್ ಅಂತ ಎಷ್ಟು ಚೆನ್ನಾಗಿ ಬಂತು ನೋಡಿ. ಅಂಡ್ ಈ ಥರದ ನೋಟ್ಸ್ನ ನೀವು ಏನು ಕೆಲವೊಂದು ಜನ ಹಾಬಿ ಇರುತ್ತೆ ನೋಟ್ ಬರೆಯೋದು, ಅವ್ರಿಗೂ ಸಹ ಯೂಸ್ ಆಗುತ್ತೆ. ಇದು ಬರೀ ಮಕ್ಕಳಿಗಲ್ಲ, ಮಕ್ಕಳಿಗೂ ಸಹ ಅಷ್ಟೇ ಇದು ಯೂಸ್ ಆಗುವಂಥದ್ದು. ಯಾಕೆಂತಂದ್ರೆ ಈ ಆಕ್ಟಿವ್ ಆಗಿಡೋಕ್ಕಾಗಿರಲಿ ಅಥವಾ ಒಂದು ಹೊಸದನ್ನ ಅವ್ರಿಗೆ ಕಲ್ಸೋಕ್ಕಾಗಿರಲಿ. ಅಂಡ್ ನಾನು ಆಗಲೇ ಹೇಳ್ತಾ ಇದ್ದೆ ಗಾಗಲ್ಸ್ ಅಥವಾ ಗಾಗಲ್ ಕೇಸಸ್ ಅವ್ರ ಹತ್ರ ಅವೈಲೇಬಲ್ ಇದೆ ಅಂತ. ಅಂಡ್ ಅಲ್ಲಿ ನೋಡ್ತಾ ಇರೋದು ನೀವೇನು ನೋಡ್ತಾ ಇದ್ದೀರಾ ಅದು ಆಸ್ಟ್ರೋನಾಟ್ ಅಥವಾ ಸ್ಪೇಸ್ ರಿಲೇಟೆಡ್ ಇರುವಂಥದ್ದು. ಅಂಡ್ ಇಲ್ಲಿ ನಿಮಗೆ ಯೂನಿಕಾರ್ನ್ ಥೀಮಲ್ಲಿ ಗಾಗಲ್ ಕೇಸಸ್ ಬರುತ್ತೆ. ಅಂಡ್ ನಿಮ್ಗೆ ಇಲ್ಲಿ ಥೀಮ್ ತರ ಹೋಗ್ತಿದ್ರೆ ಒಂದು ಥೀಮ್ ಪಾರ್ಟಿ ಮಾಡ್ತಿದ್ರೆ ಅಥವಾ ಒಂದು ಥೀಮಲ್ಲಿ ನಿಮ್ಮ ಮಕ್ಕಳಿಗೆ ಇದೇ ತರ ಇಷ್ಟ ಅಂತ ಅನ್ನೋಂಗಿತ್ತು ಅಂದ್ರೆ ಎಲ್ಲಾ ತರದವ್ರ ಹತ್ರ ಸಿಗುವಂಥದ್ದು. ಅಂಡ್ ಕೇಸಸ್ ಕ್ವಾಲಿಟಿನೂ ಅಷ್ಟು ತುಂಬಾ ಚೆನ್ನಾಗಿದೆ. ನಾನು ಆಗ್ಲೇ ಹೇಳಿದೆ ನಿಮ್ಮ ಮಕ್ಕಳಿಗೋಸ್ಕರ ಈ ಶಾಪ್ ಹೇಳಿ ಮಾಡ್ಸಿರೋ ಜಾಗ ಅಂತ. ಯಾಕಂದ್ರೆ ಯೂನಿಕ್ ಕಲೆಕ್ಷನ್ಸ್ ಅಥವಾ ಅವ್ರನ್ನ ಒಂದು ಎಂಗೇಜ್ ಆಗಿಡೋದಕ್ಕೆ ಅಥವಾ ಹೊಸದೇನೋ ಕಲಿಯೋದಕ್ಕೆ ಅಂತ. ಸರ್ ಇವಾಗ ಏನೋ ಹೊಸದಾಗಿರೋ ತೋರಿಸ್ತಾರೆ ಸರ್, ಏನಿದು? ಈ ಪ್ರಾಡಕ್ಟ್ ತುಂಬಾ ರಿಟರ್ನ್ ಗಿಫ್ಟ್ ನಲ್ಲಿ ತುಂಬಾ ಚೆನ್ನಾಗಿ ಹೋಗುತ್ತೆ. ರಿಟರ್ನ್ ಗಿಫ್ಟ್ಗೆ ಇದು ಒನ್ ಆಫ್ ದ ಹೈಯೆಸ್ಟ್ ಸೆಲ್ಲಿಂಗ್ ಪ್ರಾಡಕ್ಟ್. ಓಕೆ, ಇದು ಇನ್ಬಿಲ್ಟ್ ಪೇಂಟ್ ಬುಕ್. ಇದ್ರ ಆಲ್ರೆಡಿ ಪೇಂಟ್ಸ್ ಇರುತ್ತೆ. ಓಕೆ, ಮಕ್ಕಳು ಇಲ್ಲಿಂದ ಪೇಂಟ್ ರೆಡಿ ಸ್ಟಾರ್ಟ್ ಮಾಡಬಹುದು. ನೋಡ್ತಾ ಇರ್ಬೋದು ಹೊಸದಾಗಿ ಪೇಂಟ್ ಇಟ್ಕೋಬೇಕು ಅಂತ ಇದು ಇನ್ಬಿಲ್ಟ್ ಪೇಂಟ್ ಅಂತ. ಸೊ ಇಲ್ಲಿ ಆಲ್ರೆಡಿ ಪೇಂಟ್ಸ್ ಕೊಡ್ತಾರೆ, ಅದನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಪೇಂಟ್ ಮಾಡತ್ತಂತ. ರಿಟರ್ನ್ ಗಿಫ್ಟ್ಸ್ಗೆ ತುಂಬಾ ಚೆನ್ನಾಗಿ ಹೋಗ್ತಾರೆ ಅಂತ ಹೇಳ್ತಾ ಇದ್ರು. ಇದ್ರಲ್ಲಿ ಡಿಸೈನ್ಸ್ ಇದೆಯಾ ಸರ್? ಡಿಫ್ರೆಂಟ್ ಯೂನಿಕಾರ್ನ್, ಫುಟ್ಬಾಲ್ ಥೀಮ್, ಪಾವ್ ಪೆಟ್ರೋ, ಅಟ್ಲೀಸ್ಟ್ 50 ಕ್ಯಾರೆಕ್ಟರ್ಸ್ ಇದೆ. 50 ಕ್ಯಾರೆಕ್ಟರ್ಸ್ ಇರುವಂಥದ್ದು. ಸೊ ನೋಡ್ತಾ ಇರ್ಬೋದು 50 ಕ್ಯಾರೆಕ್ಟರ್ಸ್ ಇರುವಂಥದ್ದು. ಅಂಡ್ ಈ ತರ ನೀವು ರಿಟರ್ನ್ ಗಿಫ್ಟ್ ಕೊಟ್ರೆ ಎಲ್ಲೋ ಒಂದ್ ಕಡೆ ಯೂಸ್ ಆಗುತ್ತೆ ಏನೋ ಬೇರೆ ಕೊಡೋದಕ್ಕಿಂತ. ಸೊ ತುಂಬಾ ಚೆನ್ನಾಗಿರುವಂಥ ಕಲೆಕ್ಷನ್ಸ್ ಇದು ಇದೆ. ಅಂಡ್ ತುಂಬಾ ಚೆನ್ನಾಗಿರುವಂಥ ಐಡಿಯಾನು ಸಹ ಹೌದು. ನಾವು ನೆಕ್ಸ್ಟ್ ತೋರಿಸ್ತಾ ಇದ್ದು ಸ್ಟೇಷನರಿ ಐಟಮ್ಸ್ ಪ್ಲಸ್ ರಿಟರ್ನ್ ಗಿಫ್ಟ್ ಹಾಕೋಬಹುದು ಅಥವಾ ನಿಮ್ಮ ಮಕ್ಕಳಿಗೂ ಪರ್ಚೇಸ್ ಮಾಡ್ಬೋದು, ನಿಮಗೂ ಪರ್ಚೇಸ್ ಮಾಡ್ಬೋದು. ಎಷ್ಟೊಂದು ಕಲೆಕ್ಷನ್ಸ್ ಇದೆ ನೋಡ್ಬೋದು. ಥೀಮ್ ಅಲ್ಲಿ ಇರುವಂಥದ್ದು. ಸರ್ ಯಾವೆಲ್ಲ ಸ್ಟೇಷನರಿ ಸ್ಟಫ್ಸ್ ಇದೆ ಸರ್ ಗೊತ್ತಾ? ಈ ತರ ಫ್ಯಾನ್ಸಿ ಪೆನ್ಸಿಲ್ಸ್ ಎಲ್ಲ, ಪುಷ್ ಪೆನ್ಸಿಲ್ಸ್ ಈ ತರ ಡಿಫ್ರೆಂಟ್ ಆಗಿ. ಓಕೆ, ಫ್ಯಾನ್ಸಿ ಥಿಂಗ್ಸ್. ಅಂಡ್ ಇದನ್ನ ಪೆನ್ಸಿಲ್ಸ್ ನ ಲಿಡ್ಸ್ ನ ಚೇಂಜ್ ಮಾಡಿ ಹಿಂದ್ಗಡೆ ಹಾಕುವಂಥದ್ದು. ಓಕೆ, ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಇದೆ. ಡಿಫ್ರೆಂಟ್ ಪ್ರೈಸ್ ಇದೆ, ಯೂನಿಕಾರ್ನ್ಸ್ ಇದೆ. ಅರೌಂಡ್ ಇದರಲ್ಲಿ ಅರೌಂಡ್ 40 to 50 ಡಿಸೈನ್ಸ್ ಇದೆ. 40 to 50 ಡಿಸೈನ್ಸ್ ಇದೆ. ಓಕೆ, ಅಂಡ್ ಇನ್ನೊಂದು ನಿಮಗೆ ಒಂದೇ ಇದರಲ್ಲಿ ಕಲರ್ಸ್ ಆಪ್ಷನ್ಸ್ ಸಹ ಸಿಗುತ್ತೆ. ಅಂದ್ರೆ ಪೆನ್ಗಳು ಕಲರ್ ಚೇಂಜ್ ಮಾಡ್ಕೊಳ್ಳೋ ಥರದ್ದು. ಇದು ಕ್ರಿಸ್ಮಸ್ ಥೀಮ್ ಅಲ್ಲಿ ಇರುವಂಥದ್ದು. ಸೊ ನೀವೇ ಇವಾಗ ನೋಡ್ತಾ ಇದ್ದೀರಾ, ಇದು ಕ್ರಿಸ್ಮಸ್ ಥೀಮ್ ಅಲ್ಲಿ ಕಲರ್ಸ್, ಇದರಲ್ಲೂ ಕಲರ್ಸ್ ಆಪ್ಷನ್ಸ್ ಇದೆ. ಅಂಡ್ ಸೊ ಇದ್ರಲ್ಲಿ ಎಷ್ಟು ಕಲರ್ ಬರುತ್ತೆ ಸರ್ ಒಳಗಡೆ ಪೆನ್ನು? ಇದರಲ್ಲಿ 10 ಕಲರ್ಸ್ 10 ಕಲರ್ಸ್ ಬರುತ್ತೆ. ಸೊ ನೀವೇನು ನೋಡ್ತಿದ್ದೀರಾ ಇದರಲ್ಲಿ ನಿಮಗೆ 10 ಕಲರ್ಸ್ ಆಪ್ಷನ್ಸ್ ಇದೆ. ಇಲ್ಲಿ ನೀವು ಸುತ್ತಲೂ ನೋಡಿದಾಗ ಗೊತ್ತಾಗುತ್ತೆ ಯಾವೆಲ್ಲ ಕಲರ್ಸ್ ಇದೆ ಅಂತ. ಸೊ ಒಂದು ಪೆನ್ನಲ್ಲೇ ನಿಮಗೆ 10 ಕಲರ್ ಇರುವಂಥದ್ದು. ಅಂಡ್ ಇದೆಲ್ಲ ಎರೇಸರ್ಸ್, ಶಾರ್ಪ್ನರ್ಸ್. ಓಕೆ,
ನಿಮಗೆ ಶಾರ್ಪ್ನರಲ್ಲೂ ಅಷ್ಟೇ ನಿಮಗೆ ಸರ್ ಇದರಲ್ಲಿ ಎಷ್ಟು ಥೀಮ್ಸ್ ಇದೆ ಸರ್? 48 ಕ್ಯಾರೆಕ್ಟರ್ಸ್. ಓಕೆ, 48 ಕ್ಯಾರೆಕ್ಟರ್ಸ್. 48 ಕ್ಯಾರೆಕ್ಟರ್ಸ್ ನಿಮಗೆ ಶಾಪ್ನಲ್ಲಿ ಸಿಗುವಂಥದ್ದು. ಆ್ಯಂಡ್ ಕೇಕ್, ಫ್ರೈಸ್, ಡಕ್ ಈ ಥರ ನಿಮಗೆ. ಆ್ಯಂಡ್ ಯೂನಿಕಾರ್ನ್ಗೆ ಆಗಲಿ ಅಥವಾ ನಿಮಗೆ ಡೋರೋಮೈನ್ ಅಥವಾ ಈ ಥರ ಕೆಲವೊಂದಿಷ್ಟು ಕ್ಯಾರೆಕ್ಟರ್ಸ್ ನಿಮ್ಗೆ ಇಷ್ಟ ಇರುತ್ತೆ. ಸೊ ಹಾಗಾಗಿ ಆ್ಯಂಡ್ ಪೆನ್ನಲ್ಲೂ ಈ ಥರ ಜೆಲ್ ಪೆನ್ಸ್, ಜೆಲ್ ಪೆನ್ಸ್. ಓಕೆ, ಕ್ರಿಸ್ಟಲ್ ಕೋಟೆಡ್ ಜೆಲ್ ಪೆನ್ಸ್, ಕ್ರಿಸ್ಟಲ್ ಇರುವಂಥದ್ದು ಮೇಲ್ಗಡೆ. ಆ್ಯಂಡ್ ಸೊ ಇದರಲ್ಲಿ ಎಷ್ಟು ಕ್ಯಾರೆಕ್ಟರ್ ಬರುತ್ತೆ? ಇದರಲ್ಲಿ 6 ಕ್ಯಾರೆಕ್ಟರ್ಸ್ ಇದೆ. ಕ್ರಿಸ್ಟಲ್ ನಲ್ಲಿ ಕಲರ್ಸ್ ಬರುತ್ತೆ ಡಿಫ್ರೆಂಟ್. ನೀವು ಅಂದ್ರೆ ನಾವೆಲ್ಲರೂ ಚಿಕ್ಕ ವಯಸ್ಸಲ್ಲಿ ಇಷ್ಟು ಪೆನ್ಸಿಲ್ ಬರೆದು ಶಾರ್ಪ್ ಇಲ್ಲ ಅಂದ್ರೆ ಫುಲ್ ಕೆತ್ತಿ ಒಂದು ವಾರ ಅಲ್ಲಿ ಇರೋದ್ರಿಂದಲೇ ಒಂದು ಪೆನ್ಸಿಲ್ ಖಾಲಿ ಮಾಡ್ಬಿಟ್ಟಿದ್ವಿ. ಆದ್ರೆ ನೀವೇನಾದ್ರೂ ನೆವರ್ ಎಂಡಿಂಗ್ ಪೆನ್ಸಿಲ್ ನೋಡಿದಿರಾ? ಯಾವತ್ತೂ ಅದನ್ನ ಖಾಲಿನೇ ಆಗಿರೋಂಥ ಪೆನ್ಸಿಲ್. ಬಟ್ ಸರ್ ತೋರಿಸ್ತಾ ಇದಾರೆ ನೆವರ್ ಎಂಡಿಂಗ್ ಪೆನ್ಸಿಲ್ ಅಂತ ಹೇಳ್ತೀವಿ. ಸರ್ ನೆವರ್ ಎಂಡಿಂಗ್ ಪೆನ್ಸಿಲ್ ಅಂತ ಯಾಕೆ ಹೇಳ್ತಿದ್ದಾರೆ ಇದಕ್ಕೆ? ಇದು ಯಾವತ್ತೂ ಈ ಪೆನ್ಸಿಲ್ ಫಿನಿಶ್ ಆಗಲ್ಲ, ಶಾರ್ಪ್ ಮಾಡೋದು ಬೇಡ ನಿಮ್ಗೆ, ಹಂಗೆ ಇರುತ್ತೆ. ಲಾಂಗ್ ಲಾಸ್ಟಿಂಗ್ ಇದೆ, ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಶಾರ್ಪ್ ಮಾಡೋದೇ ಬೇಡ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲೂ ನಿಮಗೆ 2 ವೇರಿಯಂಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡ್ತಾ ಇರ್ಬೋದು, ನೆವರ್ ಎಂಡಿಂಗ್ ಪೆನ್ಸಿಲ್. ನಿಮ್ಮ ಮಕ್ಕಳಿಗೆ ಈ ಥರದ್ದು ಒಂದು ಕೊಡ್ಸ್ಬಿಡಿ. ದಿನ ಬಂದ್ಬಿಟ್ಟು ಅಮ್ಮ ನನ್ನ ಪೆನ್ಸಿಲ್ ಖಾಲಿ ಆಯಿತು ಅಂತ ಹೇಳೋದಾದ್ರೂ ತಪ್ಪುತ್ತೆ. ಸೊ ಇಲ್ಲಿ ಬಂದರೆ ನಿಮಗೆ ಒಂದಕ್ಕಿಂತ ಒಂದು ಇಷ್ಟ ಆಗೇ ಆಗುತ್ತೆ. ಸೊ ಈ ಥರದ್ದು ನೀವೆಲ್ಲ ನೋಡಿಲ್ಲ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ಎರೇಸರ್ಸಲ್ಲೂ ಅಷ್ಟೇ ಸರ್, ಇವಾಗ ತಾನೇ ಬಾಕ್ಸ್ ಓಪನ್ ಮಾಡಿದ್ರು. ನೋಡ್ತಾ ಇರ್ಬೋದು ಎಷ್ಟಿದೆ ಇಲ್ಲಿ ಅಂತ. ಸೊ ನನಗೆ ಪರ್ಸ್ನಲಿ ಇಲ್ಲಿ ಬಂದ್ಮೇಲೆ ಹಂಗ ಅನ್ಸಿರೋದು ಏನಪ್ಪಾ ಅಂತಂದ್ರೆ, ದಯವಿಟ್ಟು ಅಷ್ಟು ಬೇಗ ಮಕ್ಕಳು ದೊಡ್ಡವರಾಗಿ ಬೆಳಿಬಾರ್ದು ಅಂತ. ಯಾಕಂದ್ರೆ ಜನರೇಷನ್ ಚೇಂಜ್ ಆದಂಗೆಲ್ಲ ಇಷ್ಟು ಕ್ಯೂಟ್ ಥಿಂಗ್ಸ್ ಸಿಗುತ್ತೆ. ನಾವು ಇದನ್ನೆಲ್ಲ ಯೂಸ್ ಮಾಡಲ್ಲ, ರಿಗ್ರೆಟ್ ಕಾಡ್ತಾ ಇದೆ ನನಗೆ. ಸೊ ಇದರಲ್ಲ ಎಷ್ಟು ಕ್ಯಾರೆಕ್ಟರ್ಸ್ ಇದೆ ಸರ್ ಟೋಟಲ್ ಆಗಿ? ಇದರಲ್ಲಿ 100 ಡಿಸೈನ್ಸ್ ಇದೆ. 100 ಡಿಸೈನ್ಸ್ ಇದೆ. ಸೊ ನೋಡ್ತಿದ್ರೆ 100 ಡಿಸೈನ್ಸ್ ನಿಮಗೆ ಈ ಥರದಲ್ಲಿ ಸಿಗುತ್ತೆ ಅಂತ. ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಡೈನೋಸರ್ ಇದೆ, ಮಂಕಿ ಇದೆ, ಯೂನಿಕಾರ್ನ್ ಇದೆ, ಅಂಡ್ ಸ್ಪೇಸ್ ರಿಲೇಟೆಡ್ ಇದೆ. ಯೂನಿಕಾರ್ನ್ ಥೀಮ್ ಅಲ್ಲೂ ನಿಮಗೆ ಮರ್ಮೇಡ್ ಇದೆ. ಅಂಡ್ ಕಲರ್ಫುಲ್ ಅಸ್ಟ್ರೋನಾಟ್ಸ್ ಇದೆ, ಅಂಡ್ ರೇನ್ಬೋ ಸಹ ಇದೆ. ಅಂಡ್ ಡಿಸೈನ್ಸು ಅಷ್ಟು ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್ಸು ಅಷ್ಟೇ ಚೆನ್ನಾಗಿರುವಂಥದ್ದು. ಸೊ ಇನ್ನು ಮಕ್ಕಳಿಗೆ ಅಂತ ಕೆಲವೊಂದಿಷ್ಟು ಆಟ ಆಡೋದಕ್ಕೆ ವಸ್ತುಗಳಿದೆ. ಅದಲ್ಲದೆ ಇದು ಓನ್ ಬ್ರ್ಯಾಂಡ್ ಅವ್ರದ್ದೇ ಇರುವಂಥದ್ದು. ಸರ್ ಏನಿದೆಲ್ಲ? ಇದು ಪಜಲ್ಸ್ ಇದೆ, ಪಜಲ್ಸ್, ಟೂ ವೇ ಪಜಲ್ಸ್. ಇದು ಟಿಕ್ ಟಾಕ್ ಟೋ ಗೇಮ್ ಥೀಮ್ ವೈಸ್, ಆಸ್ಟ್ರೋನಾಟ್ ಥೀಮ್, ಆನಿಮಲ್ ಥೀಮ್. ನೋಡ್ತಾ ಇರ್ಬೋದು ಮಿನಿ ರ್ಯಾಪ್ ಅಂತ ಅವ್ರದೇ ಬ್ರ್ಯಾಂಡ್ ಇದು, ಥೀಮ್ ಅಲ್ಲಿ ಇರುವಂಥದ್ದು. ಅಂಡ್ ಇದು ಟ್ಯಾಂಗ್ರಾಮ್. ಓಕೆ. ನೀವು ಇಡೀ ಬೆಂಗಳೂರಲ್ಲಿ ಇಷ್ಟೆಲ್ಲ ಕಲೆಕ್ಷನ್ಸ್, ಯೂನಿಕ್ ಥಿಂಗ್ಸ್, ಅದರಲ್ಲೂ ನೀವು K-pop ಫಾಲೋವರ್ಸ್ ಬೇರೆ ಆಗಿರ್ತೀರಾ. ಸೊ ಎಷ್ಟೋ ಜನಕ್ಕೆ ಈ ಥರ ಕ್ಯೂಟ್ ಥಿಂಗ್ಸ್ನ ಹುಡುಕ್ತಾ ಇರ್ತೀರಾ ವೆಬ್ಸೈಟಲ್ಲಿ ಅಥವಾ ಯಾವುದಾದ್ರೂ ಆ್ಯಪಲ್ಲಿ ಸಿಗ್ತಾರಲ್ಲ. ಬಟ್ ಈ ಒಂದು ಜಾಗದಲ್ಲಿ ಬಂದರೆ ನಿಮಗೆ ನೀವು ಏನೆಲ್ಲ ಹುಡ್ತಾ ಇದೀರೋ ಈ ಥರ ಕ್ಯೂಟ್ ಸ್ಟಫ್ಸು ಅದೆಲ್ಲ ನಿಮಗೆ ಈ ಜಾಗದಲ್ಲಿ ಸಿಗುತ್ತೆ. ಸೊ ಬಂದು ವಿಸಿಟ್ ಮಾಡಿ. ಚಾಕ್ಲೇಟ್ ತಿಂತಿದ್ದೀರಿ ಅಂತ ಅನ್ಕೊಂಡ್ರಾ? ಇಲ್ಲ, ಬಟ್ ಇದು ನೋಡೋಕೆ ಮಾತ್ರ ಚಾಕ್ಲೇಟು, ಆದರೆ ಚಾಕ್ಲೇಟ್ ಎಲ್ಲ ಬುಕ್ ಇರೋದು. ಆ್ಯಂಡ್ ಇನ್ಕ್ಲೂಡಿಂಗ್ ಸ್ಮೆಲ್ ಸಹ ಅಷ್ಟು ನಿಮಗೆ ಆ ಚಾಕ್ಲೇಟ್ ಫ್ಲೇವರ್ ಬರುತ್ತೆ. ಆ್ಯಂಡ್ ತುಂಬ ಯೂನಿಕ್ ಕಲೆಕ್ಷನ್ಸು, ಡಿಫ್ರೆಂಟ್ ಕಲೆಕ್ಷನ್ಸು ಇಲ್ಲೇ ಸಿಗುತ್ತೆ ಅಂತ ಯಾಕೆ ಹೇಳ್ತಾ ಇದ್ದೀನಿ, ಈ ಥರ ಥಿಂಗ್ಸ್ಗಳಿಗೆ. ಆ್ಯಂಡ್ ಅದಲ್ಲದೆ ಇಲ್ಲಿ ಇನ್ನೊಂದಿಷ್ಟು ಬೇರೆ ಬುಕ್ಸ್ಗಳಿದೆ. ಆ್ಯಂಡ್ ಸರ್ ಹೇಳ್ತಾರೆ ಅದ್ರ ಬಗ್ಗೆ. ಸರ್ ಇದು ಯಾವ ಥರ ಬುಕ್ ಇದು? ಇದು ಕಲರಿಂಗ್ ಪ್ಲಸ್ ಸ್ಕ್ರಾಚ್ ಬುಕ್. ಗಿಫ್ಟಿಂಗ್ ಪರ್ಪಸ್ ತುಂಬಾ ಚೆನ್ನಾಗಿದೆ ಇದು ಕೊಡಕ್ಕೆ. ನಾನು ಆಗ ಹೇಳ್ತೀನಿ ರಿಟರ್ನ್ ಗಿಫ್ಟ್ಸ್ಗೆ ಆಗಿಲ್ಲ ಅಥವಾ ಬೇರೆ ಯಾರಿಗಾದ್ರೂ ಮಕ್ಳಿಗೆ ಗಿಫ್ಟ್ ಮಾಡ್ತಾ ಇದ್ರೆ ಈ ಥರದ್ದು ಸ್ಟಫ್ಸ್ ಹತ್ರ ತುಂಬ ಚೆನ್ನಾಗಿ ಸಿಗುತ್ತೆ ಅಂತ. ನಾವು ಆಗಲಿ ಸ್ಕ್ರಾಚ್ ಕಾರ್ಡ್ ನೋಡ್ತಾ ಇದ್ವಿ, ಆ ಥರ ಪ್ಲಸ್ ಕಲರಿಂಗ್ ಇರುವಂಥದ್ದು. ಇದ್ರಲ್ಲಿ ಸರ್ ಎಷ್ಟೆಲ್ಲ ಕ್ಯಾರೆಕ್ಟರ್ಸ್ ಅಥವಾ ಎಷ್ಟೆಲ್ಲ ಥೀಮ್ಸ್ ಅಲ್ಲಿ? ಇದರಲ್ಲಿ 12 ಡಿಸೈನ್ಸ್ ಇದೆ. 12 ಡಿಸೈನ್ಸ್ ಇದೆ. ಎಲ್ಲ ನೋಡ್ತಾ ಇರ್ಬೋದು ಈ ಡಿಸೈನ್ಸ್ ಇರುವಂಥದ್ದು. ಆ್ಯಂಡ್ ಡೈರೀಸ್ ಅಥವಾ ಬುಕ್ಸ್ ಏನಿದೆ ಅದು ಸಹ ಅಷ್ಟೇ ನಿಮಗೆ ಇಲ್ಲಿ ಎಷ್ಟೊಂದು ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಸಿಗುತ್ತೆ. ಆ್ಯಂಡ್ ಕಲರ್ಫುಲ್ ಆಗಿದೆ ಸಹ. ಜೊತೆಗೆ ಯೂನಿಕಾರ್ನ್ ಇದೆ, ಆಸ್ಟ್ರೋನಾಟ್ ಇದೆ, ಸ್ಪೈಡರ್ ಮ್ಯಾನ್ ಇದೆ, ಅವೆಂಜರ್ ಇದೆ, ಆ್ಯಂಡ್ BTS. ನಾನು ಆಗಲೇ ಹೇಳ್ತಾ ಇದ್ದೆ BTS ಅಂತ. ಸೊ BTS ಲವರ್ಸ್ಗೂ ಅಥವಾ BTS ಫಾಲೋವರ್ಸ್, K-pop ಫಾಲೋವರ್ಸ್ ಏನಿದ್ದಾರೆ ಅವ್ರಿಗೂ ಸಹ ಅಷ್ಟೇ ಇಲ್ಲಿ ಆ ಥೀಮಲ್ಲಿರುವಂಥ ಕೆಲವೊಂದು ಸ್ಟಫ್ಸ್ಗಳು ಸಿಗುತ್ತೆ. ಇಲ್ಲಿ ಬಂದರೆ ಎಷ್ಟೊಂದು ಕಲೆಕ್ಷನ್ಸ್ ಇದೆ. ಆ್ಯಂಡ್ ಈ ಥರ 3D ಪ್ರಿಂಟ್ ಇರುವಂಥದ್ದು ಆ್ಯಂಡ್ ಸಾಫ್ಟ್ ಇರುವಂಥದ್ದು ಇಲ್ಲಿ ನೋಡ್ತಾ ಇರ್ಬೋದು. ನೀವು ಇದನ್ನು ಹೇಗೆ ನನ್ನ ಕೈಲಿ ಇಟ್ಕೊಂಡು ನನಗೆ ಅನಿಸುತ್ತೆ ತುಂಬ ಸಾಫ್ಟ್ ಇದೆ ಅಂತ. ಮ್ಯಾಟ್ ಫಿನಿಶಿಂಗ್ ಬೇಕು ಅಂದರೆ ಆ ಥರದ್ದು ಇದೆ. ಮ್ಯಾಟ್ ಫಿನಿಶಿಂಗ್ ನಿಮಗೆ ಮಕ್ಕಳಿಗೆ ಆಗಿರಲಿ ನಿಮಗೆ ಆಗಿರಲಿ. ಆ್ಯಂಡ್ ಪಾಪಿಟ್ದು ಇದೆ. ಡೈರಿ ಜೊತೆಗೆ ಆಟ ಆಡ್ಕೊಂಡು ಬರೀಬೋದು. ಮೋಟಿವೇಶನಲ್ ಬೈಂಡ್ ಬುಕ್ಸ್. ಓಕೆ, ಮೋಟಿವೇಶನಲ್ ಯಾರಾದರೂ ಡೈಲಿ ಡೈರಿ ಬರೆಯೋ ಹಾಬಿ ಇಟ್ಕೊಳ್ತೀರಾ ಅಥವಾ ಟು ಡೂ ಲಿಸ್ಟ್ ಬರೆಯೋ ಹಾಬಿ ಇಟ್ಕೊಂಡಿರ್ತೀರಾ, ಅವ್ರ ಮೇಲ್ಗಡೆ ಒಂದೇನಾದ್ರು ಮೋಟಿವೇಶನ್ ಲೈನ್ ಇರಬೇಕು ಅಂತ ಅನ್ಸಿದ್ರೆ ಸೊ ಆ ಥರ ಡೈರಿ ಅವ್ರ ಹತ್ರ ಆಪ್ಷನ್ ಇದೆ. ಆ್ಯಂಡ್ ಸಾಫ್ಟ್. ಸೊ ಇದನ್ನ ಯಾವ ಥರ ಮಟೀರಿಯಲ್ ಅಂತ ಹೇಳುತ್ತೆ? ಇದು ಫರ್ ಸಾಫ್ಟ್ ಮೆಟೀರಿಯಲ್. ಓಕೆ, ಫರ್ ಮೆಟೀರಿಯಲ್ ಹೇಳೋದು. ಫೋರ್ ಮಟೀರಿಯಲ್.
ಸೊ ನೋಡ್ತಾ ಇರ್ಬೋದು ಈ ಥರ ಡಿಸೈನ್ಸ್ ಅವ್ರ ಹತ್ರ ಆಪ್ಷನ್ಸ್ ಇದೆ ಆ್ಯಂಡ್ ಫೋರ್ ಮಟೀರಿಯಲ್ ಇರುವಂಥದ್ದು. ಇದರಲ್ಲೂ ಕಲರ್ಸ್ ಆಪ್ಷನ್ಸ್ ಇದೆಯಾ ಸರ್? ಅಟ್ಲೀಸ್ಟ್ ಅರೌಂಡ್ 30 ಡಿಸೈನ್ಸ್ ಇದೆ. ಇದರಲ್ಲಿ ನಿಮ್ಗೆ 30 ಡಿಸೈನ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಏನು ತೋರಿಸ್ತಾ ಇದ್ದೀರಾ? ನೆಕ್ಸ್ಟ್ ಬರೋದು ಇದು ಗಿಫ್ಟಿಂಗ್ ಸೆಟ್ಸ್. ಗಿಫ್ಟಿಂಗ್ ಸೆಟ್ಸ್, ಓಕೆ. ಗಿಫ್ಟಿಂಗ್ ಸೆಟ್ಸ್ ಅಂದರೆ ಜಾಮೆಟ್ರಿ ಬಾಕ್ಸ್ ಏನು ಬರುತ್ತೆ ಆ ಥರದ್ದು, ಪೆನ್, ಪೆನ್ಸಿಲ್, ಎರೇಸರ್ಸ್. ಓಕೆ, ರಿಟರ್ನ್ ಗಿಫ್ಟಿಗೆ ಯಾರಾದರೂ ನೋಡ್ತಾ ಇದ್ರೆ ಆ ಥರ ಹುಡುಗರಿಗೆ ಆಗಿರಲಿ ಹುಡುಗಿರ್ಗಾಗಿರಲಿ. ಆ್ಯಂಡ್ ಎರೇಸರ್ಸ್ದು ಏನೋ ಅದು ಫ್ಯಾನ್ಸಿ ಎರೇಸರ್ಸ್ ವಿತ್ ಬಾಕ್ಸ್ ಕೊಡ್ತಾ ಇದ್ದಾರೆ. ಸೊ ನೋಡ್ತಾ ಇರೋದು ಬಾಕ್ಸು ಅಷ್ಟೇ. ಆ್ಯಂಡ್ ತುಂಬ ಕ್ಯೂಟ್ ಆಗಿದೆ ಎಲ್ಲ ಎರೇಸರ್ಸು. ಆ್ಯಂಡ್ ಡಿಫ್ರೆಂಟ್ ಕಲೆಕ್ಷನ್ಸ್, ನಾನು ಸಹ ಎಲ್ಲೂ ನೋಡಿಲ್ಲ ಈ ಥರ ಎಲ್ಲ ಕಲೆಕ್ಷನ್ಸ್ನ. ಇಲ್ಲಿ ನೋಡ್ತಾ ಇರ್ಬೋದು ಬೇರೆ ಬೇರೆ ಕ್ಯಾರೆಕ್ಟರ್ ಇರುವಂಥದ್ದು. ಇನ್ನು ಮಿನಿಸೋ ಏನೋ ನಿಮಗೆ ಸ್ಪೈಡರ್ ಮ್ಯಾನ್ ಆಗಿರಲಿ ಅಥವಾ ಹುಡುಗಿರಿಗೆ ಪ್ರಿನ್ಸಸ್ ಆಗಿರಲಿ ಈ ಥರ ಕೆಲವೊಂದಿಷ್ಟು ಥೀಮಲ್ಲಿ. ನಿಮಗೆ ಮಕ್ಕಳು ಆರ್ಟ್ ಆ್ಯಂಡ್ ಕ್ರಾಫ್ಟಲ್ಲಿ ಇರಲಿ ಏನಾಗಿರ್ತಾರೆ ಸೀಸರ್ಸು ಮತ್ತು ಫುಲ್ ಸೆಟ್ ಇರುವಂಥದ್ದು. ಇದು ನಿಮಗೆ ರಿಟರ್ನ್ ಗಿಫ್ಟ್ಗೂ ಕೊಡ್ಬೋದು ಅಥವಾ ಏನೋ ನಿಮ್ಮ ಮಕ್ಳಿಗೂ ಸಹ ತೊಗೋಬೋದು. ಸಿ ಡೈರೀಸ್ ಇದೆ, ಪೆನ್ ಇದೆ. ಪೆನ್ನಲ್ಲಿ ನಿಮಗೆ ಸರ್ ಇದರಲ್ಲಿ ಎಷ್ಟು ಕಲರ್ ಬರುತ್ತೆ ಸರ್ ಆಪ್ಷನ್? ಇದರಲ್ಲಿ 10 ಕ್ಯಾರೆಕ್ಟರ್ಸ್ ಇದೆ. ಓಕೆ, 10 ಕ್ಯಾರೆಕ್ಟರ್ಸ್ ಇರುತ್ತೆ. ಆ್ಯಂಡ್ ಒನ್ ಪೆನ್ನಲ್ಲಿ ನಿಮಗೆ ಅರೌಂಡ್ ಒಂದು 6-7 ಕಲರ್ ಸಿಗುತ್ತೆ. ಜೊತೆಗೆ ಒಂದು ಕ್ಯೂಟ್ ಡೈರಿ ಸಿಗುತ್ತೆ. ಮಕ್ಕಳಿಗೆ ಡೈರಿ ಬರ್ಸೋ ಹಾಬಿನೂ ಸ್ಟಾರ್ಟ್ ಮಾಡ್ಕೊಂಡ್ರಿ ಅಂತಂದರೆ ಈ ಥರ ಕ್ಯೂಟಾಗಿ ಚಿಕ್ಕದ್ರಿಂದ ಸ್ಟಾರ್ಟ್ ಮಾಡ್ಕೋಬೋದು. ಸೊ ಇಲ್ಲಿ ನಿಮಗೆ ಪ್ರಿನ್ಸಸ್ ಥೀಮಲ್ಲಿ ಲ್ಯಾವೆಂಡರ್ ಕಲರ್ ಇರುವಂಥದ್ದು. ಇದೆಲ್ಲ ಡೈರಿನ ಸರ್? ಇದು ಡೈರಿ. ಸೊ ನಾನು ಡೈರಿನ ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಗಿಫ್ಟಿಂಗ್ ಪರ್ಪಸ್ ಯೂಸ್ ಮಾಡ್ಬೋದು ಈ ಥರ ಡೈರೀಸ್ನ. ಬರೀ ಮಕ್ಕಳಿಗೆ ಎಲ್ಲ ಬೇರೆ ಯಾರಿಗಾದ್ರು ನಿಮ್ಮ ಫ್ರೆಂಡಿಗೆ ಕೊಡ್ತಾ ಇದ್ದೀರಾ, ಬೆಸ್ಟ್ ಫ್ರೆಂಡಿಗೆ ಕೊಡ್ತಾ ಇದ್ದೀರಾ, ಯಾರೋ ಅಕ್ಕ ಆಗ ತಂಗಿಗೋ ಅಣ್ಣಾಗೋ ತಮಗೆ ಯಾರಿಗೋ ಕೊಡ್ತಾ ಇದ್ದಾರೆ ಸಹ ಈ ಥರ ಸ್ಟೆಪ್ಸ್ನ ಗಿಫ್ಟ್ ಮಾಡ್ಬೋದು. ಕಣ್ಣು ಮುಚ್ಕೊಂಡು ಅವ್ರು ತುಂಬ ಇಷ್ಟಪಡ್ತಾರೆ ಈ ಥರದ್ದನ್ನ. ಸೊ ಏನಪ್ಪ ಅಂತಂದರೆ ಸಿಪ್ಪರ್ ಬಾಟಲ್ಸ್ ಇದು. ಆ್ಯಂಡ್ ನಾನು ಆಗಲೇ ಹೇಳ್ತಾ ಇದ್ದೀನಿ ಎಷ್ಟು ಕ್ಯೂಟ್ ಥಿಂಗ್ಸ್ ಇವ್ರ ಹತ್ರ ಇದೆ ಅಂತ. ಸೊ ಇತ್ತೀಚಿನ ದಿನಮಾನಗಳಲ್ಲಿ ಬರೀ ಮಕ್ಳಿಗಲ್ದೇ ದೊಡ್ಡವ್ರಿಗೂ ಅಷ್ಟೇ ತುಂಬ ಫ್ಯಾನ್ಸಿ ಪ್ರಾಡಕ್ಟ್ಸ್ ಇಷ್ಟ ಆಗುತ್ತೆ. ಮಕ್ಕಳು ಅಷ್ಟೇ ಸುಮ್ಮನೆ ನೀರು ಕುಡಿಯೋಲ್ಲ, ಆದರೆ ಸ್ವಲ್ಪ ಕ್ಯೂಟ್ ಆಗಿರೋ ಬಾಟಲ್ಸ್ ಅಥವಾ ಕ್ಯೂಟ್ ಆಗಿರೋ ಸಿಪ್ಪರ್ ಬಾಟಲ್ ಇತ್ತು ಅಂದರೆ ಸ್ವಲ್ಪ ನೀರಾದರೂ ಕುಡಿತಾರೆ. ಹೈಡ್ರೇಷನ್ ಅಂದರೆ ತುಂಬ ಇಂಪಾರ್ಟೆಂಟ್ ಬಾಡಿಗೆ. ಸೊ ಹಾಗಾಗಿ ಕಲೆಕ್ಷನ್ಸ್ ತೋರಿಸೋಣ ಯಾವೆಲ್ಲ ಡಿಸೈನ್ಸ್ ಅವ್ರ ಹತ್ರ ಇದೆ ಅಂತ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಓರಿಯೋ ಬಿಸ್ಕೆಟ್, ಬಟ್ ಓರಿಯೋ ಬಿಸ್ಕೆಟ್ ಅಲ್ಲ, ಆ ಥರ ಸಿಪ್ಪರ್ ಬಾಟ್ಲು. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಟಿನ್ ಥರ ಇದೆ, ಕೊಕೋ ಕೋಲಾದ ಟಿನ್ ಏನು ಬರುತ್ತೆ ಆ ಥರದ್ದು. ಸೊ ಕಲೆಕ್ಷನ್ಸ್ ಯಾವೆಲ್ಲ ಕಲೆಕ್ಷನ್ಸ್ ಇದೆ ನಿಮ್ಮ ಹತ್ರ ಸಿಪ್ಪರ್ ಬಾಟ್ಲ್ ಅಂತ ತೋರಿಸ್ಬಿಡಿ ಸರ್. ಇದರಲ್ಲಿ ಸ್ಕ್ವಿಡ್ ಗೇಮ್ ಕ್ಯಾರೆಕ್ಟರ್ಸ್ ಇದೆ, ಡಿಫರೆಂಟ್ ಮರ್ಮೇಡ್, ಯೂನಿಕಾರ್ನ್. ಯೂನಿಕಾರ್ನ್, ಮರ್ಮೇಡ್ ಇದೆ. ಆ್ಯಂಡ್ ಏನು ಸ್ಕ್ವಿಡ್ ಗೇಮ್ ಅಂತ ಹೇಳ್ತಾ ಇದ್ರು. ಡಿಫರೆಂಟ್ ಕ್ಯಾರೆಕ್ಟರ್. ಇದು ಎಲ್ಲ ಮೋಸ್ಟ್ ಟ್ರೆಂಡಿ ಪ್ರಾಡಕ್ಟ್ಸ್ ಇರುತ್ತೆ. ಓಕೆ, ಸೊ ವಿತ್ ಸಿಪ್ಪರ್ ಬಾಟ್ಲ್ ಸರ್. ಇದು ಏನು ಒಳಗಡೆ ಏನು ನೀರಾಗಿದೆ ಅಥವಾ ಏನು ಬೇರೆ ಯಾವ್ದಾದ್ರು ಲಿಕ್ವಿಡ್ ಐಟಮ್ ಏನು ಹಾಕಿದ್ರು ಅದು ಸೋರಲ್ಲ ಅಲ್ವಾ? ಸೋರಲ್ಲ. ಇದು ಫ್ಯಾನ್ಸಿ ಜ್ಯೂಸ್ ಮಗ್ ತರಾನೇ ಯೂಸ್ ಮಾಡ್ತಾರೆ ಇವರು. ಓಕೆ, ಸೊ ಮೇಲ್ಗಡೆ ನೀವೇನು ಕಲೆಕ್ಷನ್ಸ್ ನೋಡ್ತಾ ಇದ್ರೆ ಇವೆಲ್ಲ ಸಿಪ್ಪರ್ ಬಾಟಲ್ಸು. ಆ್ಯಂಡ್ ಇಲ್ಲೆಲ್ಲ ಸಿಪ್ಪರ್ ಬಾಟಲ್ಸ್ ಎಷ್ಟು ಕಲೆಕ್ಷನ್ಸ್ ಇದೆ. ಆ್ಯಂಡ್ ನೋಡ್ತಾ ಇದ್ರೆ ನಿಮಗೆ ಅಷ್ಟು ನಿಮ್ಮ ಮಕ್ಳು ಕೊಡಿಸ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನೇ ಒಂದು ತಗೋಬೇಕು ಅಂತ ಅನ್ಸುತ್ತೆ. ಮಕ್ಕಳಿಗೆ ಸ್ಕೂಲಿಗೆ ಕಳಿಸ್ಬೇಕಾಗಿಲ್ಲ ಅಥವಾ ಮಕ್ಕಳನ್ನ ಎಲ್ಲೋ ಹೊರಗಡೆ ಕರ್ಕೊಂಡು ಹೋಗಿರ್ತೀರಾ, ಏನೋ ಮಿಲ್ಕ್ ಆಗಿದೆ ಅಥವಾ ಒಂದೊಂದು ನಾರ್ಮಲ್ ಆಗಿ ನೀರಾಗಿ ಇಲ್ಲೊಂದು ಬಿಸಿ ಇದ್ರೆ ಬಿಸಿಯಾಗೇ ಇರಬೇಕು, ಕೋಲ್ಡ್ ಇದ್ರೆ ಕೋಲ್ಡ್ ಆಗಿರಬೇಕು. ಈ ಥರ್ಮಲ್ ಥರದ್ದಿರುವಂಥದ್ದು ಬಾಟಲ್ಸ್ನ ಅಥವಾ ಚಿಕ್ಕ ಫ್ಲಾಸ್ಕ್ನ ನೋಡ್ತಾ ಇರ್ತೀರಾ, ಅವ್ರಿಗೆ ತುಂಬ ಕ್ಯೂಟ್ ಆಗಿರೋ ಸ್ಟಫ್, ಇನ್ಕ್ಲೂಡಿಂಗ್ ಇದು ನಿಮಗೆ ಟೆಂಪ್ರೇಚರ್ ಸಹ ತೋರಿಸುತ್ತೆ. ಸೊ ನೋಡ್ತಾ ಇರ್ಬೋದು. ಆ್ಯಂಡ್ ಇದು ಏನೋ ಈ ಥರ ಇದು ಡಿಸೈನಿಂಗ್ ಇರೋದ್ರಿಂದ ನಿಮಗೆ ಆ ಬಿಸಿ ಆಗಿದೆ ಅಥವಾ ಬಿಸಿ ಇರೋದನ್ನ ಕುಡಿಬೇಕು ಅಂದಾಗ ಅದು ಪ್ರಾಬ್ಲಮ್ ಅನ್ಸಲ್ಲ. ಇದರಲ್ಲೂ ಸರ್ ಡಿಸೈನ್ಸ್ ಇದೆಯಾ? ಡಿಫ್ರೆಂಟ್ ಡಿಸೈನ್ಸ್ ಇದೆ. ಓಕೆ, ನಿಮಗೆ ನೋಡ್ತಾ ಇರ್ಬೋದು ಡಿಫ್ರೆಂಟ್ ಡಿಸೈನ್ಸ್ ಇರುವಂಥದ್ದು. ಆ್ಯಂಡ್ ಮಟೀರಿಯಲ್ ಅಷ್ಟೇ ನಿಮಗೆ ಇದು ಏನೋ ನಿಮಗೆ ಸಸ್ತಾ ಮಟೀರಿಯಲ್ ಅಂತ ಅಲ್ಲ ಇದು. ಬೇಕಾದ್ರೆ ಯಾಕಂದರೆ ನಾನು ಆಗಿರುತ್ತೆ ಕ್ವಾಲಿಟಿಗೆ ಬಂದರೆ ನೀವು ಕಾಂಪ್ರಮೈಸ್ ಆಗೋ ಚಾನ್ಸೇ ಇಲ್ಲ ಅಂತ. ಯಾಕಂದರೆ ಅಷ್ಟು ಚೆನ್ನಾಗಿರುವಂತಹ ಕ್ವಾಲಿಟಿನ ಕಸ್ಟಮರ್ಸ್ಗೆ ಕೊಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಷ್ಟು ಒಳ್ಳೆ ಕ್ವಾಲಿಟಿ ಡಿಸೈನ್ಸ್ ಅವ್ರ ಹತ್ರ ಅವೈಲೇಬಲ್ ಇರುವಂಥದ್ದು. ಒಳಗಡೆ ನೀವು ನೋಡ್ತಾ ಇದ್ರೆ ಗೊತ್ತಾಗಿರುತ್ತೆ. ಸೊ ಇದರಲ್ಲಿ ಯಾವೆಲ್ಲ ಸೈಜಸ್ ಅವೈಲೇಬಲ್ ಇದೆ ಸರ್? ಇದರಲ್ಲಿ 500 ml, 600 ml, 500 ml, 600 ml ಅಪ್ ಟು ಬರುತ್ತೆ. ಇದು ಇಲ್ಲ ಅದೇ ಥರದ್ದು ಸರ್. ಇದು ಹಾಟ್ ಅಂಡ್ ಕೋಲ್ಡ್ 6 hours ಹಾಟ್ ಅಂಡ್ ಕೋಲ್ಡ್ 6 hours ಹಾಟ್ ಅಂಡ್ ಕೋಲ್ಡ್ ಇರುತ್ತೆ. ಸೊ 6 ಗಂಟೆ ನಿಮಗೆ ಹಾಟ್ ಹಾಕಿದ್ರೆ ಹಾಟ್, ಕೋಲ್ಡ್ ಹಾಕಿದ್ರೆ ಕೋಲ್ಡ್ ಅನ್ನೋ ರೀತಿಯ ಏನೋ ಲಿಕ್ವಿಡ್ಸ್ ಐಟಮ್ಸ್ ಏನಿರುತ್ತೆ ಅದನ್ನೆಲ್ಲ ಸ್ಟೋರ್ ಮಾಡ್ಕೋಬೋದು. ಆ್ಯಂಡ್ ಟ್ರಾವೆಲ್ ಅಷ್ಟಂಗೆ ಇದು ಲೀಕೇಜ್ ಪ್ರೂಫು, ಸೊ ಲೀಕೇಜ್ ಆಗಲ್ಲ. ಸೊ ಇದರಲ್ಲಿ ನಿಮಗೆ ಯಾವೆಲ್ಲ ಸೈಜಸ್ ಅಲ್ಲಿ ಅವೈಲೇಬಲ್ ಇದೆ ಅಂತ ಹೇಳಿದ್ರಿ? ಅಪ್ ಟು ಫ್ರಮ್ ಸ್ಟಾರ್ಟಿಂಗ್ 280 ml ಇಂದ ಅಪ್ ಟು 800 ml. ಸೊ ನೋಡ್ತಾ ಇರ್ಬೋದು ಇಷ್ಟೆಲ್ಲ ಕಲೆಕ್ಷನ್ಸ್ ಅವ್ರ ಹತ್ರ ಸಿಗ್ತಾ ಇದೆ. ಆ್ಯಂಡ್ ಈ ಥರ ಕಲೆಕ್ಷನ್ಸ್ ನಿಮ್ಗೆ ಎಲ್ಲೂ ಸಿಗಲ್ಲ ಅಂತ ಆಗದೆ ಇದೆ ರೀಸನ್ಸ್ ಹೇಳ್ತಾ ಇದ್ದು. ಬಾಟ್ಲಲ್ಲೂ ಅಷ್ಟು ನಿಮಗೆ ಡಿಸೈನ್ಸ್ ಎಷ್ಟೆಲ್ಲ ಅಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ಈ ಥರ ಬಾಟಲ್ಸ್ನ ಯೂಸ್ ಮಾಡ್ಬೋದು. ಆ್ಯಂಡ್ ಸಿಪ್ಪರ್ ಬಾಟಲ್ಸ್ ಇದೆ, ಜೊತೆಗೆ ನಾರ್ಮಲ್ ವಾಟರ್ ಬಾಟಲ್ಸ್ ಇದೆ. ಆ್ಯಂಡ್ ಅದಲ್ಲದೆ ಈ ಸರ್ತಿ ಸ್ವಲ್ಪ ಇನ್ಸ್ಟಾಗ್ರಾಮ್ ನೀವು ಸ್ಕ್ರೋಲ್ ಮಾಡ್ತಾ ಇದ್ರೆ ಗೊತ್ತಾಗಿರುತ್ತೆ, ಟ್ರೆಂಡಿಂಗ್ ವಾಟರ್ ಬಾಟಲ್ ಇದೆ, ಅದು ನಾನು ನಿಮ್ಗೆ ತೋರಿಸ್ತೀನಿ, ನೋಡ್ತಾ ಇರ್ಬೋದು. ಆ್ಯಂಡ್ ಈ ಡಿಸೈನ್ಸ್ ವೈಸ್ ಹೋಗ್ತಾ ಇರ್ತಾರೆ. ಮಕ್ಕಳಿಗೆ ಕೆಲವೊಂದು ಕ್ಯೂ ಡಿಸೈನ್ಸ್ ತುಂಬಾ ಇಷ್ಟ ಆಗುತ್ತೆ ನೀರು ಕುಡಿಯೋಕ್ಕಾಗುತ್ತೆ. ನಾನು ಚಿಕ್ಕ ವಯಸ್ಸಿದ್ದಾಗ ಅದೇ ಮಾಡ್ತಾ ಇತ್ತು. ಸ್ವಲ್ಪ ಚೆನ್ನಾಗಿತ್ತು ಅಂದ್ರೆ ಸ್ವಲ್ಪ ಜಾಸ್ತಿ ನೀರು ಕುಡಿಯೋಣ ಅಥವಾ ಸುಮ್ಮನೆ ಫ್ಯಾನ್ಸಿಗಾದ್ರೂ ನೀರು ಕುಡಿಯೋಣ ಅಂತ ಅದರಲ್ಲಿ ನಾನು ಕೆಲವೊಂದಿಷ್ಟು ನನಗೆ ತೋರಿಸಕ್ಕೆ ಇಷ್ಟಪಡ್ತೀನಿ. ಸೊ ಸರ್ ಇದು ಒಂದು ಸ್ವಲ್ಪ ನಾನು ನೋಡಿದ ತಕ್ಷಣ ತುಂಬಾ ಕ್ಯೂಟ್ ಅನಿಸ್ತು ಬಂದ ತಕ್ಷಣ. ಸೊ ಈ ಬಾಟಲ್ದು ಏನು ಸ್ಪೆಷಾಲಿಟಿ ಏನು ಸರ್ ಈ ಬಾಟಲ್ದು? ಇದು ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಬಾಟಲ್ಸ್. ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಬಾಟಲ್ ಮಕ್ಕಳಿಗೆ ಇದು
ಸಿಪ್ಪರ್ಸ್, ಫ್ಯಾನ್ಸಿ ಸಿಪ್ಪರ್ಸ್, ಮಕ್ಕಳಿಗೆ ಈ ತರ ಇಷ್ಟಪಡೋದು ಇವತ್ತು ಫ್ಯಾನ್ಸಿ ಸೊ ಬಾಟಲ್. ಫ್ಯಾನ್ಸಿ ಬಾಟಲ್ಸ್ ಅಲ್ಲಿ ನಿಮಗೆ ಇದರ ಕಲೆಕ್ಷನ್ಸ್ ಇದೆ ಸರ್, ಈ ಥರದ್ದು ಡಿಸೈನ್ಸ್ ಇದೆ ಇದರ ಫ್ಯಾನ್ಸಿ. ಓಕೆ. ಆ್ಯಂಡ್ ಇನ್ಕ್ಲೂಡಿಂಗ್ ನಿಮಗೆ ಇದಕ್ಕೆ ಏನು ಮಕ್ಕಳಿಗೆ ಕತ್ತಲ್ಲಿ ಹಾಕೋತಾರಲ್ಲ ವಿತ್ ಬೆಲ್ಟ್ ಸಹ ಬರುತ್ತೆ ಅದಕ್ಕೆ. ಸ್ವಲ್ಪ ಜಂಬೋ ಬಾಟಲ್. ಓಕೆ, ಒಂದು ಸ್ವಲ್ಪ ಜಂಬೋ ಬಾಟಲ್ ಬೇಕಂದ್ರೆ ಆ ಥರದ್ದು ಇದೆ. ಆ್ಯಂಡ್ ಡಿಸೈನ್ ಅಷ್ಟೇ. ಆ್ಯಂಡ್ ಅದ್ರದ್ದು ಒಂದು ಮಾಡೆಲ್ ಏನಿದೆ ಅಲ್ವಾ ಪಾಂಡ ಥರದ್ದು ಅದು, ಆ್ಯಂಡ್ ಕಲರ್ಸ್ ಆ್ಯಂಡ್ ಹ್ಯಾಂಡಲ್ ಈ ಥರದ್ದೆಲ್ಲ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಇದು ನೀವು ನೋಡ್ತಾ ಇರ್ಬೋದು, ನೋಡೋದಕ್ಕೆ ಬಾಕ್ಸ್ ಥರ ಅನಿಸುತ್ತೆ, ಬಟ್ ಇದು ಬಾಕ್ಸ್ ಅಲ್ಲ, ಇದು ಅಷ್ಟು ನಿಮಗೆ ವಾಟರ್ ಸಿಪ್ಪರ್ ಬಾಟ್ಲು ಕ್ಯಾಮ್ರಾ ಬಾಟಲ್ ಈ ಥರ ಇರುವಂಥದ್ದು. ಆ್ಯಂಡ್ ನಾರ್ಮಲ್ ಇದನ್ನ ಏನೋ ಹುಡುಗಿರ ಬರೀ ಮಕ್ಕಳು ಅಷ್ಟೇ ಅಲ್ಲ, ಬ್ಯಾಕ್ ಪ್ಯಾಕ್ ಕ್ಯಾರಿ ಮಾಡ್ತಾರೆ, ಸೈಜ್ ಚಿಕ್ಕದಾಗಿದೆ ಅಂದರೆ ಈ ಥರ ಒಂದು ನಾರ್ಮಲ್ ವಾಟರ್ ಬಾಟಲ್ ಸಹ ಕ್ಯಾರಿ ಮಾಡ್ಬೋದು. ಫೋನ್ ಅನ್ಕೊಂಡ್ರೆ ಫೋನ್ ಅಲ್ಲ, ಸೊ ಫೋನ್ ಥರ ಇರೋ ವಾಟರ್ ಬಾಟ್ಲು. ಸೊ ನಾನು ಆಗಲೇ ಹೇಳಿದ್ನಲ್ಲ ಕ್ಯೂಟ್ ಲಿಟಲ್ ಬಾಕ್ಸ್ ವಾಟರ್ ಬಾಟ್ಲ್ ಇದೆ ಅಂತ, ಇದು ಕ್ಯಾಮ್ರಾ ಶೇಪಲ್ಲಿ ಇರುವಂಥದ್ದು. ಸೊ ಸರ್ ಇನ್ನೂ ಯಾವೆಲ್ಲ ಇದೆ ಹತ್ರ? ಓಕೆ, ಇದು ಸಿಪ್ಪರ್ ಬಾಟಲ್ ಥರ ಅಲ್ವಾ? ಸಿಪ್ಪರ್ ಬಾಟಲ್ ಥರ. ಆ್ಯಂಡ್ ಇದು ನೋಡ್ತಾ ಇರ್ಬೋದು ಐಸ್ ಕ್ರೀಮ್ ಶಾಪ್ ಥರ. ಸೊ ಇಲ್ಲಿ ಸಿಪ್ಪರ್ ಬಾಟಲ್ ಇದೆ, ನಾರ್ಮಲ್ ವಾಟರ್ ಬಾಟಲ್ ಡಬಲ್ ಸಿಪ್ಪರ್. ಓಕೆ, ನೋಡ್ತಿರ್ಬೋದು ಇದು ಇದೆ. ಆ್ಯಂಡ್ ಮಕ್ಕಳಿಗೆ ಇಷ್ಟ ಆಗುತ್ತೆ, ಜೊತೆಗೆ ನಿಮಗೂ ಇಷ್ಟ ಆಗುತ್ತೆ. ಬಂದಂತೆ ಶಾಪ್ನ ವಿಸಿಟ್ ಮಾಡಿ ಆ್ಯಂಡ್ ಪರ್ಚೇಸ್ ಮಾಡಿ. ಲಂಚ್ ಬಾಕ್ಸ್, ಸೊ ನಾರ್ಮಲಿ ಆಫೀಸ್ ಹೋಗೋರ್ ಆಗಿರಲಿ, ಸ್ಕೂಲ್ ಆಗಿರಲಿ, ಕಾಲೇಜ್ ಆಗಿರಲಿ, ಲಂಚ್ ಬಾಕ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಲಂಚ್ ಬಾಕ್ಸಲ್ಲಿ ಬಿಸಿ ಇರಲ್ಲ ಊಟ, ಮಕ್ಕಳು ತಿನ್ನಲ್ಲ, ಹಾಗೇ ತೊಗೊಂಡ್ಬರ್ತಾರೆ ಅನ್ನೋದು ಪೇರೆಂಟ್ಸ್ಗೆ ಅಥವಾ ನಿಮಗೂ ಸಹ ಅದೊಂದು ತಲೆಯಲ್ಲಿ ಒಂದು ಟೆನ್ಷನ್ ಇರುತ್ತೆ. ಬಟ್ ಈಗ ತುಂಬ ಟ್ರೆಂಡಿಂಗಲ್ಲಿ ಇರೋದು ಆ್ಯಂಡ್ ಬಿಸಿ ಊಟ ಸ್ವಲ್ಪ ಬಿಸಿನೇ ಇಡೋ ಥರದ್ದು ಲಂಚ್ ಬಾಕ್ಸಸ್ ಸಹ ಅವ್ರ ಹತ್ರ ಅವೈಲೇಬಲ್ ಇದೆ. ಸೊ ಅವೆಲ್ಲ ಲಂಚ್ ಬಾಕ್ಸ್ ನನಗೆ ತೋರಿಸ್ತಾ ಇದ್ದೀನಿ. ಸೊ ಇವಾಗ ತೋರಿಸಿರೋಂಥ ಲಂಚ್ ಬಾಕ್ಸ್ ಯಾವುದಿದು? ಇದು ಸ್ಟೇನ್ಲೆಸ್ ಸ್ಟೀಲ್ 304 ಗ್ರೇಡ್ ಸ್ಟೇಟ್ ಮೆಟೀರಿಯಲ್. ಓಕೆ, ವಿತ್ ಸ್ಪೂನ್ ಬರುತ್ತೆ. ಆ್ಯಂಡ್ ನಿಮಗೆ ಸಪ್ರೇಟ್ ಕಂಟೈನರ್ ಇದ್ದರೆ ನಿಮಗೆ ಆಪ್ಷನ್ ಜಾಸ್ತಿ ಇರುವಂಥದ್ದು. ಅಂದರೆ ಬೇರೆ ಬೇರೆ ಫುಡ್ನ ಒಂದು ಕಡೆ ನಿಮಗೆ ಪಲ್ಯ, ಚಪಾತಿ ಈ ಥರ, ಆ್ಯಂಡ್ ಇನ್ನೊಂದು ಬಾಕ್ಸ್ ಥರನೂ ಇದೆ. ಸೊ ಇದು ಸ್ಟೇನ್ಲೆಸ್ ಸ್ಟೀಲ್ 304 ಗ್ರೇಡ್ ಸ್ಟೀಲ್ ಮೆಟೀರಿಯಲ್. ಓಕೆ, ಆ್ಯಂಡ್ ಸ್ಪೂನ್ ಸಹ ಬರುತ್ತೆ ನಿಮಗೆ ಇದರಲ್ಲೊಂದು. ಕ್ವಾಲಿಟಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ, ಆ ಸ್ಪೂನ್ದಾಗಿರಲಿ ಬಾಕ್ಸ್ದಾಗಿರಲಿ ಅಂತ. ಜೊತೆಗೆ ಕೆಳಗಡೆ ನೀವು ಹಾಟ್ ವಾಟರ್ ಹಾಕಿನೂ ಸಹ ಇದನ್ನ ಸ್ಟೋರ್ ಮಾಡ್ಬೋದು. ಆ್ಯಂಡ್ ಅದಲ್ಲದೆ ಈ ಥರ ನಿಮಗೆ ವಿತ್ ಅಟ್ಯಾಚ್ ತೊಗೊಂಡ್ರೆ ಕ್ಲೀನಿಂಗ್ ಪ್ರಾಬ್ಲಮ್ ಆಗುತ್ತೆ ಅನ್ನೋದಿತ್ತು ಅಂದರೆ ಈ ಥರ ಸಪ್ರೇಟ್ ತೊಗೊಂಡ್ರೆ ನಿಮಗೆ ಆರಾಮಾಗಿ ಕ್ಲೀನ್ ಸಹ ಮಾಡ್ಕೋಬೋದು. ಸರ್ ಲೀಕೇಜ್ ಪ್ರೂಫ್ ಅಲ್ವಾ? ಲೀಕೇಜ್ ಪ್ರೂಫ್ ಟೋಟಲಿ. ಆ್ಯಂಡ್ ಹಾಟ್ ಇರುತ್ತೆ. ಓಕೆ, ಹಾಟ್ ಆ್ಯಂಡ್ ಕೋಲ್ಡ್ ಇರುತ್ತೆ. ಸೊ ಹಾಟ್ ಅಂದರೆ ನಿಮಗೆ ಕೆಲವೊಂದು ಊಟ ಬಿಸಿ ಚೆನ್ನಾಗಿರುತ್ತೆ ಅನ್ನೋದಿತ್ತಂದ್ರೆ ಈ ಥರ ಕ್ಯಾರೆಕ್ಟರ್ಸ್ ಇದೆ. ಓಕೆ, ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಪ್ರಿಂಟ್ ಇರುತ್ತೆ ಇದ್ರಲ್ಲಿ. ನೀವು ನೋಡ್ತಾ ಇದ್ರೆ ಇದೊಂದೇ ಇರಲ್ಲ, ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಅವ್ರ ಹತ್ರ ಅವೈಲೇಬಲ್ ಇರುವಂಥದ್ದು. ಆ್ಯಂಡ್ ಸ್ವಲ್ಪ ಬಿಗ್ ಸೈಜಲ್ಲಿ ಬೇಕು ಅನ್ನೋದಿತ್ತು ಅಂದರೆ ಬಿಗ್ ಸೈಜಲ್ಲೂ ಇದೆ. ಓಕೆ, ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಅಷ್ಟೇ ನಿಮಗೆ ಹಾಟ್ ಸ್ಟೋರ್ ಮಾಡ್ತಾರೆ. ಕೆಳಗಡೆ ನೀರು ಹಾಕ್ಬಿಟ್ಟು ಇದನ್ನ ನೀವು ತೊಗೊಂಡು ಹೋಗ್ಬೋದು. ಊಟ ಬಿಸಿಯಾಗಿರುತ್ತೆ. ಆ್ಯಂಡ್ 3 ಕಂಪಾರ್ಟ್ಮೆಂಟ್, ಬಟ್ ಜೊತೆಗೆ ನಿಮಗೆ ಮೇಲ್ಗಡೆ ಸಹ ಕಂಪಾರ್ಟ್ಮೆಂಟ್ ಆಪ್ಷನ್ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ವಿತ್ ಬಾಕ್ಸ್ ಸಹ ಇದೆ ಒಂದು. ಆ್ಯಂಡ್ ನೀವು ಇಲ್ಲಿ ಮಕ್ಕಳಿಗೆ ನೂಡಲ್ಸ್ ಏನೋ ಕಳಿಸ್ತಾ ಇದ್ರೆ ಅದಕ್ಕಾಗಿರಲಿ. ಆ್ಯಂಡ್ ಜೊತೆಗೆ ಒಂದು ಸ್ಪೂನ್ಸ್ ಸಹ ಆಪ್ಷನ್. ಸ್ಪೂನ್ ಮತ್ತು ಅದಕ್ಕೆ ಅಂತಲೇ ಸಪ್ರೇಟ್ ಕಂಪಾರ್ಟ್ಮೆಂಟ್ ಕೊಟ್ಟಿರುವಂಥದ್ದು. ಆ್ಯಂಡ್ ಇದು ಅಷ್ಟೇ ಸ್ಟೇನ್ಲೆಸ್ ಸ್ಟೀಲೇ. ಸೊ ಇದು ಸ್ಟೇನ್ಲೆಸ್ ಸ್ಟೀಲ್ ಅಲ್ವಾ? ಓಕೆ, ಆ್ಯಂಡ್ ವಾಷಿಂಗು ಈಸಿ ಆಗುತ್ತೆ ಈ ಥರ ಕಂಪಾರ್ಟ್ಮೆಂಟ್ ಇದ್ದಾಗ. ಸೊ ಅದರದೆಲ್ಲ ಮಾಡೆಲ್ಸ್ ಏನು ನೋಡ್ತಾ ಇದ್ದೀರಾ, ಇದೆಲ್ಲ ನಿಮಗೆ ಲಂಚ್ ಬಾಕ್ಸಸ್ ಮಾಡೆಲ್ಸು. ಆ್ಯಂಡ್ ತುಂಬ ವೆರೈಟೀಸ್ ಆಫ್ ಲಂಚ್ ಬಾಕ್ಸಸ್ ಅವ್ರ ಹತ್ರ ಇರುವಂಥದ್ದು. ಆ್ಯಂಡ್ ಅದರಲ್ಲೂ ನಿಮಗೆ ಸೈಜಸ್ಸು ಬೇಕು, ದೊಡ್ಡದು ಬೇಕು, ಚಿಕ್ಕದು ಬೇಕು ಅನ್ನೋದಿತ್ತಪ್ಪ ಅಂದರೆ ದೊಡ್ಡ ಚಿಕ್ಕದು ಸಹ ಇದೆ. ಆ್ಯಂಡ್ ಕಲರ್ಸು ಆಪ್ಷನ್ ಇರುವಂಥದ್ದು. ಸೊ ಈಗ ನೋಡ್ತಾ ಇರ್ಬೋದು, ನನಗೆ ತುಂಬ ಇಷ್ಟ ಆಗ್ತದೆ ಇಲ್ಲಿರುವಂಥ ಲಂಚ್ ಬಾಕ್ಸ್. ಜೀವನದಲ್ಲಿ ಸೇವಿಂಗ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಲೈಫಲ್ಲಿ. ಬಟ್ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದಾನೇ ಸೇವಿಂಗ್ಸ್ ಮಾಡೋದನ್ನ ಹೇಳ್ಕೊಡ್ಬೇಕು. ಅಂದರೆ ಹುಂಡಿಲಿ ನಾವೆಲ್ಲ ದುಡ್ಡು ಕೊಟ್ಟಿರ್ತೀವಿ ಆ ಥರದ್ದು, ಇವಾಗ ಅದನ್ನ ಪಿಗಿ ಬ್ಯಾಂಕ್ ಅಂತೆಲ್ಲ ಕರೀತಾರೆ. ಸೊ ತುಂಬ ಯೂನಿಕ್ ಕಲೆಕ್ಷನ್ಸ್ ಅವ್ರ ಹತ್ರ ಪಿಗಿ ಬ್ಯಾಂಕ್ ಇರುವಂಥದ್ದು. ಸರ್ ಇದು ಯಾವ ರೀತಿಯ ಪಿಗಿ ಬ್ಯಾಂಕ್ ಇದು? ಇದು ಪಾಸ್ವರ್ಡ್ ಪಿಗಿ ಬ್ಯಾಂಕ್. ಮಕ್ಕಳಿಗೆ ಈ ತರ ಪಾಸ್ವರ್ಡ್ ಹಾಕಿದ್ರೆ ಆಮೇಲೆ ಈ ತರ ಫಿಂಗರ್ ಪ್ರಿಂಟ್ ಇರುವಂಥದ್ದು. ಸೊ ನೋಡಿ ಟೆಕ್ನಾಲಜಿ ಎಲ್ಲ ಹೋಗ್ಬಿಡ್ತು ಅಂತ. ಸೊ ಫಿಂಗರ್ ಪ್ರಿಂಟ್ ಹಾಕಿ ಇಲ್ಲಿ ನೀವು ಏನೋ ಅಮೌಂಟ್ ಇರುವಂಥ ಇನ್ಕ್ಲೂಡಿಂಗ್ ಪಾಸ್ವರ್ಡ್ ಮತ್ತೆ ಫಿಂಗರ್ ಪ್ರಿಂಟ್ ಬರುವಂಥದ್ದು. ಸೇವಿಂಗ್ ಇಂಟ್ರೆಸ್ಟಿಂಗ್ ಮಾಡ್ಬೋದು ಮಕ್ಕಳಿಗೆ. ಅದು ಆಟೋಮೆಟಿಕ್ ನೋಟ್ ಕಲೆಕ್ಷನ್ಸ್ ಇದೆ. ಆಟೋಮೆಟಿಕ್ ನೋಟ್ ಕಲೆಕ್ಷನ್ಸ್ ನೋಡ್ತಾ ಇರ್ಬೋದು, ಆಟೋಮೆಟಿಕ್ ನೋಟ್ ಕಲೆಕ್ಷನ್ ಇರುವಂಥದ್ದು. ಆ್ಯಂಡ್ ATM ಥರ ಫೀಲ್ ಬರುತ್ತೆ ಇದು ನಿಮಗೆ. ಸರ್ ಎಷ್ಟೆಲ್ಲ ಕಲೆಕ್ಷನ್ಸ್ ಇದೆ ಸರ್ ನಿಮ್ಮ ಹತ್ರ ಪಿಗಿ ಬ್ಯಾಂಕು? ಪಿಗಿ ಬ್ಯಾಂಕ್ ಅರೌಂಡ್ ನಮಗೆ 75 to 80 ವೆರೈಟೀಸ್ ಇದೆ. ನಿಮಗೆ ಪಿಗಿ ಬ್ಯಾಂಕಲ್ಲಿ 75 to 80 ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇರುವಂಥದ್ದು. ಸೊ ನೋಡಲ್ಲ, ಇದೊಂದೆಲ್ಲ ತುಂಬ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಅವ್ರ ಹತ್ರ ಇದೆ. ಸೊ ನೀವು ಬಂದು ವಿಸಿಟ್ ಮಾಡಿದ್ರೆ ಗೊತ್ತಾಗುತ್ತೆ ಯಾವೆಲ್ಲ ಕಲೆಕ್ಷನ್ಸ್ ಇದೆ ಆ್ಯಂಡ್ ಯಾವೆಲ್ಲ ವೆರೈಟೀಸ್ ಅವ್ರ ಹತ್ರ ಇದೆ ಅಂತ. ಸುತ್ತಲೂ ನೋಡ್ತಾ ಇದ್ರೆ ನನಗಂತೂ ಫುಲ್ ಕಲರ್ಫುಲ್ ಅಂತ ಅನಿಸ್ತಾ ಇದೆ. ಆ್ಯಂಡ್ ಈಗ ನಾನು ನಿಮಗೆ ಮಕ್ಕಳ ಬ್ಯಾಗ್ ಸೆಕ್ಷನ್ಸ್ ಅಥವಾ ಲಂಚ್ ಬಾಕ್ಸ್ ಸೆಕ್ಷನ್ಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ.
ಸೊ ನೋಡಿದ್ರಲ್ಲ ಎಷ್ಟೆಲ್ಲ ಕಲೆಕ್ಷನ್ಸ್ ಇತ್ತು ಅಂಡ್ ಯಾವೆಲ್ಲ ವಸ್ತುಗಳ ಅವ್ರ ಹತ್ರ ಅವೈಲೇಬಲ್ ಇದೆ ಅಂತ. ನನಗಂತೂ ಒಂದಕ್ಕಿಂತ ಒಂದು ಇಷ್ಟ ಆಯ್ತು, ಬಟ್ ಎಲ್ಲಾನು ಪರ್ಚೇಸ್ ಮಾಡೋಕ್ಕಾಗಲ್ಲ. ಆದ್ರೆ ನೀವು ಇಲ್ಲಿ ಬಂದು ನೋಡಿದ್ರೆ ಒಂದ್ ತಗೊಳ್ಳೋ ಜಾಗದಲ್ಲಿ 10 ತಗೊಳ್ತೀರಾ ಅಂತ ಹೇಳ್ಬೋದು. ಅಂಡ್ ರಿಟರ್ನ್ ಗಿಫ್ಟ್ಸ್ ಕೊಡೋಕ್ಕಾಗಿಲ್ಲ, ಅಥವಾ ನಿಮ್ಮ ಮಕ್ಕಳಿಗಾಗಿಲ್ಲ ಅಥವಾ ಹುಡುಗಿರಿಗೆ ನೀವೇ ತಗೊಳ್ಬೇಕು ಅಂತ ಅನ್ಸಿದ್ರೆ ಎಲ್ರಿಗೂ ಸಹ ಒಂದೇ ಜಾಗದಲ್ಲಿ ಇಷ್ಟೆಲ್ಲ ಕಲೆಕ್ಷನ್ಸ್ ಇರುವಂತದ್ದು. ಪರ್ಸನಲಿ ನಾನು ನಿಮಗೆ ಈ ಜಾಗವನ್ನು ಸಜೆಸ್ಟ್ ಮಾಡ್ತಾ ಇದ್ದೀನಿ, ಯಾಕೆಂದ್ರೆ ನಾನು ನೋಡ್ತಾ ಇದ್ದೇನೆ, ನನಗೆ ತುಂಬಾ ವಸ್ತುಗಳು ಇಷ್ಟ ಆಯ್ತು. ಅಂಡ್ ಎಲ್ಲೂ ನಿಮಗೆ ಈ ತರದ ವಸ್ತುಗಳು ಯೂನಿಕ್ ಕಲೆಕ್ಷನ್ಸ್ ಎಲ್ಲೂ ಸಿಗಲ್ಲ. ಸೊ ಒಂದ್ಸರ್ತಿ ಈ ಶಾಪ್ನ ಬಂದು ವಿಸಿಟ್ ಮಾಡೋದನ್ನ ಮರಿಬೇಡಿ, ವಿಸಿಟ್ ಮಾಡಿ ಅಂಡ್ ನೀವೆಲ್ಲ ಪರ್ಚೇಸ್ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ. ಅಂಡ್ ಆದ್ಮೇಲೆ ನಿಮಗೆ ಹೇಗೆ ಅನಿಸ್ತು ಅಥವಾ ಈ ವಸ್ತುಗಳನ್ನ ನೋಡಿದ್ಮೇಲೆ ನಿಮಗೆ ಯಾವ ರೀತಿ ಭಾಸ ಆಯ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಐ ಹೋಪ್ ಇದು ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಅಂಡ್ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಅಂಡ್ ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು. ಅಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.